ಗುರು ಪರಂಪರೆಗೆ ವಂದಿಸಿ ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಸಮರ್ಥ ಶಿವಾನಂದಪ್ಪನವರ ಪವಿತ್ರವಾದ ಪಾದಾರವಿಂದಗಳಿಗೆ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾರೆ. ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಪೂಜ್ಯರಿಗೂ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಪುಣ್ಯಾತ್ಮರ ಅಂತರಾತ್ಮಕ್ಕೆ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾರೆ. ಇಲ್ಲಿವರೆಗೆ ಸಾಕಷ್ಟು ಅನುಭವಗಳು ನಿಮ್ಮೆಲ್ಲರಿಗೂ ತಿಳಿಪಡಿಸಿದೆ. ಇವತ್ತಿನ ವಿಷಯ ತಾಪತ್ರಯಗಳು ಯಾವುವು ಅಂತ. ಅದ್ರ ಬಗ್ಗೆ ಹೇಳಿದ್ರು ಸಾಯಿಲ್ಲ. ತಾಪತ್ರಯಗಳು ಸಂಬಂಧ ಯಾರಿಗೈತಿ ಅನ್ನೋದನ್ನು ಹೇಳಿದ್ರು. ಏನು ಸಾಮಾನ್ಯವಾಗಿ ತಾಪತ್ರಯಗಳಂದ್ರೆ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ತಾಪತ್ರಯಗಳು. ಇದರಾಗ ಎಲ್ಲ ಬಂದು ಆಧ್ಯಾತ್ಮಿಕ ತಾಪತ್ರಯಗಳಂದ್ರೆ ಶರೀರದಿಂದ ಆಗುವಂಥ ರೋಗ ರುಜುಗಳು, ಮಾನಸಿಕ ವೇದನೆಗಳು, ಇವಕ್ಕೆ ಆಧ್ಯಾತ್ಮಿಕ ತಾಪತ್ರಯಗಳು ಅಂತಾರೆ. ಆದಿದೈವಿಕ ತಾಪತ್ರಯಗಳು, ಆದಿಭೌತಿಕ ತಾಪತ್ರಯಗಳು ಪಂಚಭೂತಾದಿಗಳಿಂದ ಆಗುವಂಥವು. ಇವೆಲ್ಲ ಗಾಳಿ, ಮಳೆ, ಥಂಡಿ, ನೀರು, ಇವೆಲ್ಲ ಅನಾಹುತಗಳಾಗ್ತಾವಲ್ಲ. ಆಕ್ಸಿಡೆಂಟು, ಅನಾಹುತಗಳಾಗ್ತಾವಲ್ಲ. ಇವೆಲ್ಲ ಹಾವು, ಕಳಿದು, ಇವೆಲ್ಲ ಸಿಡಿಲು ಬಡಿದು, ಇಂಥವೆಲ್ಲ ಆದಿಭೌತಿಕ ತಾಪತ್ರಯಗಳು. ಇವು ನಮ್ಮ ಕರ್ಮಕ್ಕನುಸಾರವಾಗಿ ಆಗ್ತಾವ. ಅನಿಚ್ಛಾ ಪ್ರಾರಬ್ಧದಿಂದ ಅಕ್ಕವು ಅಂತ ಹೇಳ್ತಿದ್ರು. ಇವೆಲ್ಲ ಆಕ್ಸಿಡೆಂಟ್ ಆಗುವುದು ಅನಿಚ್ಛಾ ಪ್ರಾರಬ್ಧ. ಪ್ರಾರಬ್ಧದೊಳಗೆ ಇಚ್ಛಾ ಪ್ರಾರಬ್ಧ, ಅನಿಚ್ಛಾ ಪ್ರಾರಬ್ಧ, ಪರೀಕ್ಷಾ ಪ್ರಾರಬ್ಧ ಅಂತ 3 ಪ್ರಾರಬ್ಧಗಳು ಇರ್ತಾವೆ. ಅವು ಮಾಡಿದ ಒತ್ತಾಯದಿಂದ ಮಾಡಿದ್ದವು. ಮಾಡಕ್ಕೆ ಮನಸ್ಸಿರಲಿಲ್ಲ, ಒತ್ತಾಯ ಫೋರ್ಸೇಬಲ್ಲಿ ಮಾಡಿದ್ದೇವಲ್ಲ, ಇನ್ನೊಬ್ಬರಿಗೆ ತೊಂದರೆ ಕೊಟ್ಟಿದ್ದು ಅದನ್ನು ನಾವು ಮಾಡಿದ್ದೇವೆ. ಇವತ್ತು ಇಲ್ಲಿಗೂ ನಾವು ಮಾಡಿರ್ತೇವೆ. ಅಂದ್ರೆ ಪಾಪ ಇವತ್ತು ನಮ್ಮ ಮನೆಗೆ ತ್ರಾಸ ಐತಿ, ಅದನ್ನು ಮಾಡಲಿಲ್ಲ ಅಂದ್ರೆ ನಡೆದಿಲ್ಲ. ಅಂಥ ಪ್ರಸಂಗನೂ ಬಂದಿರ್ತಾವೆ. ಏನು ಇರೋದಿಲ್ಲ, ತಂದಿಗೆ ಭಯಂಕರ ತ್ರಾಸ ಐತಿ, ಅವ್ನು ಹೆಂಗಾರ ಮಾಡಿ ಅವ್ನು ಬದುಕಿಸ್ಬೇಕು. ಅವ್ನು ಎಲ್ಲಾರ ತೊಗೊಂಡು ಬಂದರೆ ಅವ್ನು ಔಷಧ ತೊಗೊಂಡ್ಬಿಡ್ಬೇಕು. ಅದನ್ನು ತೊಗೊಂಬಂದು ಅವ ಎಲ್ಲಾರು ತುಡುಗು ಮಾಡ್ತಾನೆ, ತುಡುಗು ಬಂದು ತಂದು ಹಾಕ್ತಾನೆ. ಅವ್ನು ಮಾಡಿದ ಪಾಪ ಅದ್ರ ಫಲನೂ ನೋಡ್ಬೇಕಾಗ್ತೈತಿ, ಇದ್ರ ಫಲನೂ ಬೇಕು. ಹಿಂಗೆಲ್ಲ ಒತ್ತಾಯದಿಂದ ಅಂಥ ಪ್ರಸಂಗಗಳು ಮಾಡಿರುವಂಥ ಪಾಪ ನಾವು ಅನುಭವಿಸಬೇಕು. ಅಂಥವೆಲ್ಲ ಅನಿಚ್ಛಾ ಪ್ರಾರಬ್ಧಗಳು ಆಗ್ತಾವೆ. ಒಮ್ಮೆ ನಿರಂಜನಪ್ಪ ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತು. ಅವಾಗ ಅಪ್ಪ ಅವ್ರು ಹೇಳಿದ್ರು ನಮಗೆ, ಇಲ್ಲಿ ಧಾರವಾಡ ಹುಬ್ಬಳ್ಳಿ ನಡಿಕೊಮ್ಮೆ ಬಸ್ನಾಗ ಅವರಿಗೆ ಆಕ್ಸಿಡೆಂಟ್ ಆಗಿ ಅಪ್ಪ ಅವ್ರಿಗೆ ಪತ್ರ ಬರೆದಿದ್ರು. ಅಪ್ಪ ಅವ್ರ ಅಂದಮೇಲೆ ಹಿಂಗಂತ ಪತ್ರ ತೊಗೊಡು, ಪತ್ರ ತಂದು ಕೊಟ್ಟಿದ್ವಿ. ಪತ್ರ ಬರೋದು ಅಪ್ಪ ಅವ್ರು ಓದಿದ ನಾನು ಓದಿದ್ದು, ನಾನು ಬರೋಬರಿ ಐತಿಲ್ಲೋ ಅಂತ ಮುಂದೆ ಅದ್ರಾಗ ಏನು ಬರ್ದಿದ್ರು ಅಂದ್ರೆ ಅವರು ಅದೆಲ್ಲ ನಮ್ಮ ಅನಿಚ್ಛಾ ಪ್ರಾರಂಭ ಪ್ರಕಾರ ಆಗ್ತಿರ್ತಾವೆ. ಹಿಂದಿನ ಜನ್ಮದ ದೋಷದಿಂದ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯ ಬಂದಿರಲಿ, ಸ್ವರೂಪದ ಎಚ್ಚರಿಕೆ ಆಗಿರಾಕಿಲ್ಲ. ನಾವು ಏನು ಬೇಕಾದ್ರೆ ಬರಲಿ, ಅವ್ರು ನಮಗೇನು ಸಂಬಂಧ ಇಲ್ಲ. ಹೀಗೆಲ್ಲ ವಿಷಯ ಅದನ್ನು ವಿವರಣೆ ಮಾಡಿ ಬರೆದಿದ್ರಪ್ಪ. ಅದಕ್ಕೆ ಅನಿಚ್ಛಾ ಪ್ರಾರಬ್ಧದಿಂದ ಇವಂಥ ಆದಿಭೌತಿಕ ತಾಪತ್ರಯಗಳು ಆಗ್ತಾವೆ. ಈ ಹಾವು ಕಡಿಯುವುದು, ಇಂಥವೆಲ್ಲ ನಮಗೆ ಮುಳ್ಳು ಚುಚ್ಚುವುದು, ಎಡವಿ ಬೀಳುವುದು, ಇಂಥವೆಲ್ಲ ಘಟನೆಗಳು ಏನಾರ ಅನಾಹುತ ಮ್ಯಾಗಿದ್ರೆ ಏನಾರ ಬೀಳುವುದು, ಇಂಥವೆಲ್ಲ ಆದಿಭೌತಿಕ ತಾಪತ್ರಯಗಳಂತ ಭಾಳ ವರ್ಣನ ಭಾಳ ಮಾಡ್ಯಾರ ಬಿಡ್ರಿ. ಅದ್ರ ಬಗ್ಗೆ ತಾಪತ್ರಯಗಳ ಬಗ್ಗೆ. ಇನ್ನು ಆದಿದೈವಿಕ ತಾಪತ್ರಯಗಳ ಬಗ್ಗೆ ಇವು ಸೂಕ್ಷ್ಮ ಶರೀರದೊಳಗೆ ಏನೋ ಪುಣ್ಯ ಪಾಪ ಕರ್ಮಗಳನ್ನು ಮಾಡಿರ್ತೇವಲ್ಲ, ಅವನು ನಾವು ಅನುಭವಿಸ್ಬೇಕು. ಪಾಪಾತ್ಮ ಜೀವಿಗಳು ಅವು ಪಿಶಾಚಿ ರೂಪದಿಂದ ಆ ತಾಪಗಳನ್ನು ಅನುಭವಿಸ್ತಾರೆ. ಸಂಕಟದ ಜನ್ಮನ ಅದು. ಇವು ಈ ಪುಣ್ಯ ಅನುಭವಿಸಿ ಮತ್ತೆ ನಮ್ಗೆ ಎಂದ ಹೊಕ್ಕೈತಲ್ಲ, ನಮಗೆ ಸಮಿತಿತೆಲ್ಲ ಮುಗಿಸಿರ್ತೈತೆ, ಎಂದ ಪತನ ಅದೇ ಆಕೈತಲ್ಲ, ಇನ್ನು ಹೊಕ್ಕೈತಲ್ಲ ಪುಣ್ಯ. ಕ್ಷೀಣೆ ಪುಣ್ಯ ಮೃತ್ಯು ಲೋಕ ಮುಖ್ಯ. ಪುಣ್ಯ ತೀರಿದ ಮ್ಯಾಗ ಮತ್ತು ನಾವು ಮತ್ತೆ ಲೋಕಕ್ಕೆ ಬರ್ಬೇಕಾಗೈತಲ್ಲ. ನಮ್ಮ ಅಧಿಕಾರ ಹೋಗತ್ತಲ್ಲ. ಇನ್ನು ಅಧಿಕಾರವಾದ್ಮ್ಯಾಗ ಯಾರು ಮಾತಾಡ್ಸ್ತಾರೆ ನಮ್ಮನ್ನು? ಅದಿರ್ತೈತಲ್ಲ, ಅದಿಲ್ಲ ಅಧಿಕಾರ ಇದ್ದವ್ರು. ಪಾಟ್ ನಾನು ಇದ್ದಂಗೆ ಅಧಿಕಾರವಾದ್ಮ್ಯಾಗ ಯಾರು ಮಾತಾಡ್ತಾರೆ? ಅದಾಗಿಂದ್ರೆ ಹಂಗೆ ಅವಕ್ಕೂ ತಾಪ. ಇದರಿಂದ ದುಃಖನೇ ಐತಂತ. ಈ ದುಃಖದಿಂದ ಬಿಡುಗಡೆ ಆಗಬೇಕಾಗಿತ್ತಂದ್ರೆ ನಾವೇನು ಮಾಡಬೇಕು ಅಂದರೆ ಹೇಳಿರಲ್ಲ ಸಾಹೇಬ್ರ, ಯಥಾರ್ಥ ವಸ್ತುವಿನ ತಿಳುವಳಿಕೆ ನಮಗೆ. ಈ ಎಲ್ಲ ದುಃಖಕ್ಕೆ ಕಾರಣ ಏನು ಅಂದರೆ ನಾವು ಯಾರಿದ್ದೀವಿ ಅನ್ನೋದ್ರ ಬಗ್ಗೆ ಅಜ್ಞಾನ. ಈ ಅಜ್ಞಾನದಿಂದ ಎಲ್ಲ ತಾಪತ್ರಯಗಳು ನಮಗೆ ಬಂದು ಬರುತ್ತೆ. ನಮ್ಮನ್ನು ನಾವು ತಿಳ್ಕೊಂಡ ಮ್ಯಾಗ ನಮಗೆ ಯಾವ ತಾಪತ್ರಯನೂ ಇಲ್ಲ ಅನ್ನೋದು ನಮಗೆ ಖಾತ್ರಿ ಆಗೈತಿ. ಅದನ್ನು ನಾವು ಮನುಷ್ಯನ ಜನ್ಮಕ್ಕೆ ಬಂದಾಗ ನಾವು ಮಾಡಬೇಕಾಗಿತ್ತು. ಮೊದಲು ಮಾಡ್ಕೊಳ್ಳೋ ಕೆಲಸ ನಾನು ಯಾರನ್ನು ತಿಳ್ಕೊಳ್ಳೋದು. ಇವೆಲ್ಲ ಯಾರಿಗೆ? ಶಾರೀರಿಕ ದುಃಖಗಳು ಯಾರಿಗೆ? ಮಾನಸಿಕ ದುಃಖಗಳು ಯಾರಿಗೆ? ನನಗೂ ಇವಕ್ಕೂ ಏನು ಸಂಬಂಧ ಅದಾವ? ಒಂದು ಎಚ್ಚರಿಕೆ ಒಳಗಿದ್ದದ್ದು ಅದು ಶರೀರ. ಒಂದು ಎಚ್ಚರಿಕೆ ಒಳಗೂ ಅಷ್ಟೇ ಅವಾಗಷ್ಟೇ ನಮಗೆ ಸಂಕಟ. ಮತ್ತೊಂದು ಅವಸ್ಥೆ ಒಳಗೆ ಎಲ್ಲಿದಾವೆ ಈ ಶರೀರ ತಾಪ ಎಲ್ಲಿ ನಮಗೆ? ನಿದ್ದೆ ಹೆಚ್ಚಿದಾಗ ಎಲ್ಲೈತಿ?
ಆ ರೋಗ ರುಚಿಗಳು ಹೇಗಿದಾವ ನಮಗೆ ಯಾವ ಬ್ಯಾಣಿ ಐತಿ ನಮ್ಗೆ ಅದಕ್ಕೆ ರೂಢಿಯೊಳಗೆ ಅಂತಿರ್ತಾರೆ ನೋಡಿ ನಿನಗೆ ಬ್ಯಾಣಿ ಅಂತಿರ್ತಾರೆ ನಿನಗ್ಯಾಕೆ ನೀ ಬ್ಯಾಣಿ ನಿನಗೇನೈತಿ ಬ್ಯಾಣಿ ಶರೀರಕ್ಕೆ ಬ್ಯಾಣಿ ಐತಿ ಮನಸ್ಸಿಗೆ ಅದಾವ ವೇದನೆಗಳು ಏನು ಮನಸ್ಸಿಗೆ ಸಂಕಟ ಆಗೈತಿ ನೀನು ಮನಸ್ಸಲ್ಲ ಅದ್ರ ತಿಳಿಯಾವ ನೀನು ಯಾಕೋ ಇವತ್ತು ಮನಸ್ಸಿಗೆ ನಾನು ಸಮಾಧಾನ ಇಲ್ಲ ಅಂತ ಅದನ್ನು ಅರಿತೀನಿ ಶರೀರಕ್ಕೂ ಇದೆಲ್ಲ ತ್ರಾಸ ಐತಿ ಅಂತ ಹೇಳ್ತಾರೆ ಶರೀರ ಭಾಳ ತ್ರಾಸ ಆಗುತ್ತೆ ಶರೀರ ತ್ರಾಸಂತೂ ಐತಿ ಮನುಷ್ಯನ ತ್ರಾಸಂತೂ ಐತಿ ತಿಳಿಯಾವ ನೀ ಬೇರೆನೇ ಅದಿ ಅವುಗಳನ್ನೆಲ್ಲ ಬಿಟ್ಟು ಇವೆರಡು ಅಡಗಿದಾಗ ನಿಂತು ಹೆಚ್ಚಿದಾಗ ಎಲ್ಲಿ ತ್ರಾಸ ಐತಿ ನಿಮಗೆ ಸಾಮಾನ್ಯ ಅಜ್ಞಾನದೊಳಗೆ ಅಡಗಿದಾಗ ಇವು ಇಲ್ಲ ಇನ್ನು ಜ್ಞಾನದಿಂದ ಇವನ್ನೆಲ್ಲ ಅಡಗಿಸಿ ಮ್ಯಾಗ ನಿನಗೆ ಸಂಬಂಧನೇ ಇಲ್ಲ ಅನ್ನೋದು ಅನುಭವ ಬರ್ತದೆ ಮೊದಲ ನಿನ್ನನ್ನು ನೀನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ ಅಜ್ಞಾನದಿಂದ ಈ ಎಲ್ಲ ತಾಪತ್ರಯಗಳು ಉಂಟಾಗ್ಯಾವ ಇವು ಸುಜ್ಞಾನದಿಂದನೇ ನಿವಾರಣೆ ಆಗ್ತಾವ ಅನ್ನೋದನ್ನು ಅವರೆಲ್ಲ ಅನುಭವಗಳು ಅದರ ಸ್ವತಃ ಕಂಡು ನಮಗೆ ತಿಳಿಸ್ಕೊಟ್ಟಾರೆ ನಾವು ಆ ಪ್ರಯತ್ನವನ್ನು ಮಾಡಬೇಕು ಆ ಜ್ಞಾನವನ್ನು ಆತ್ಮಜ್ಞಾನ ನಮ್ಮನ್ನು ನಾವು ತಿಳ್ಕೋದು ಆತ್ಮಜ್ಞಾನ ಅಂದರೆ ನಾವು ಯಾರಿದ್ದೀವಿ ಅಂತ ಆತ್ಮ ಅಂದರೆ ಬೇರೆ ಸಂಸ್ಕೃತ ಶಬ್ದ ಅದು ತಾನು ಆತ್ಮ ಅಂದರೆ ತಾನು ತನ್ನನ್ನು ತಿಳಿಯೋದಕ್ಕನ್ನ ಜ್ಞಾನ ಅಂತ ಹುಡುಕಿದ ವಸ್ತುಗಳು ಜಗತ್ತಿನ ತಿಳುವಳಿಕೆ ಸಾಕಷ್ಟು ಮಾಡ್ಕೊಂಡೇವಿ ಅದರಿಂದ ನಮ್ಮ ಸಂಕಟ ಎಲ್ಲರ ಹೋಗ್ಯಾವ ತಾಪತ್ರಯಗಳು ಹೋಗ್ಯಾವ ನೋಡ್ತು ಇದನ್ನು ನಾವು ಮರ್ತದ್ರಿಂದ ಎಲ್ಲ ತಾಪತ್ರಯಗಳು ಉಂಟಾಗ್ಯಾವ ಅದಕ್ಕೆ ಮೊದಲೇ ಈ ಕೆಲಸ ನಾವು ಮಾಡ್ಕೋಬೇಕಾಗಿತ್ತು ಇದನ್ನು ತಿಳ್ಕೊಳ್ಳಾಗಿ ಯಾರಿಗೂ ಆಗಲ್ಲ ಸಾಮಾನ್ಯ ಬೇಕಾದ ದೇವಾಣ ದೇವತೆಗಳು ಕೂಡ ಸಾಧ್ಯ ಇಲ್ಲ ಅಂಥದ್ದನ್ನ ಮನುಷ್ಯನಿಗೆ ಮಾತ್ರ ತಿಳ್ಕೊಳ್ಳಿಕ್ಕೆ ಬರ್ತದೆ ಯಾವ ಪ್ರಾಣಿಗಳಿಗೂ ಅವಕಾಶ ಇಲ್ಲ ಮನುಷ್ಯೇತರ ಪ್ರಾಣಿಗಳಿಗೆ ಇಂಥ ಅವಕಾಶ ಇಲ್ಲ ಅದಕ್ಕೆ ಮನುಷ್ಯನ ಜನ್ಮಕ್ಕೆ ಬಂದವರಿಗೆಲ್ಲ ಇದನ್ನು ಮಾಡ್ಕೊಳ್ಳಿಕ್ಕೆ ಬರ್ತದೆ ಅನ್ನೋದನ್ನು ಎಚ್ಚರಿಕೆ ಕೊಡ್ಕೊತ ಬಂದರು ಎಚ್ಚರಾಗಿ ಈಗ ಜಾಗ್ರತ ಅಂತ ಮನುಷ್ಯರಿಗೆ ಹೇಳ್ಯಾರ ನಿನ್ನ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಪಡೆಯಿ ಎಲ್ಲ ದುಃಖದಿಂದ ನಿನಗೆ ಬಿಡುಗಡೆ ಆಕೈತಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತು ತಾಪತ್ರಯಗಳ ಸಿಕ್ಕೊಂಡು ಅಧ್ಯಾಯ ಮತ್ತು ಬರೋದ್ರ ವಾಸನೆಗಳಿರ್ತಾವಲ್ಲ ಅದರಿಂದ ಸುಖ ಸಿಕ್ಕತೆಯನ್ನು ತಪ್ಪು ತಿಳುವಳಿಕೆಯಿಂದ ಇವೆಲ್ಲ ತಾಪತ್ರಯಗಳು ನಾನು ಅಲ್ಲದನ್ನು ನಾನೊಂದು ತಿಳ್ಕೊಂಡೇವೆ ಅಜ್ಞಾನದಿಂದ ನಮಗೆ ಗೊತ್ತಿಲ್ಲದಕ್ಕೆ ಅಜ್ಞಾನದಿಂದ ಅನ್ಯಥಾಜ್ಞಾನ ಉಂಟಾಗೈತಿ ತಪ್ಪು ತಿಳುವಳಿಕೆಯಿಂದ ಅಲ್ಲದನ್ನು ನಾವಂತ ತಿಳ್ಕೊಂಡು ನನಗಾಗೈತಿ ಅಂತ ತಿಳ್ಕೊಂಡು ಏನಾದರೂ ನನಗಾಗೈತಿ ವಿಚಾರ ಮಾಡಿ ನೋಡಿದರೆ ಯಾರಿಗೆ ರಮಣ ಮಹರ್ಷಿಗಳು ಅದನ್ನೆಲ್ಲ ಕೇಳಿದವರಾದ್ರೆ ರಮಣ ಮಹರ್ಷಿಗಳು ಇವೆಲ್ಲ ಯಾರಿಗೆ ಈ ಭಾವನೆಗಳೆಲ್ಲ ಎಲ್ಲಿ ಅದಾವು ನಾವು ಎಚ್ಚರಿಕೆ ಪುರ್ತಕ್ಕಷ್ಟೇ ಕನಸಿನ ಪುರ್ತಕ್ಕಷ್ಟೇ ಈ ದೇಶದಾಗ ಎಲ್ಲಿದ್ದಾವೆ ಕಾಳ ತಿಳುವಳಿಕೆ ಯಾವುವು ಅವಾಗ ಹೆಂಗಿದ್ದೀವಿ ಆರಾಮಿದ್ವಿ ಆತ್ಮನಿಗೆ ಯಾವ ತಾಪತ್ರಯಗಳು ಇಲ್ಲ ಮಾಡವ ಮನಸ್ಸನ್ನ ತಾನ ಕಲ್ಪಿಸ್ಕೊಂಡು ತಾನ ಅದನ್ನ ಅನುಭವಿಸ ಮಾಡವ್ರು ಯಾರು ಉಣ್ಣವ್ರು ಯಾರು ನೀ ಯಾರು ತಪ್ಪು ತಿಳುವಳಿಕೆಯಿಂದ ನಿನ್ನನ್ನು ಮರೆತು ನಾನು ಉಣ್ಣವ ಅಂತ ತಿಳ್ಕೊಳ್ಳೋದು ಜೀವಭಾವ ಈ ಜೀವಭಾವಕ್ಕನ ಎಲ್ಲ ತಾಪತ್ರಯಗಳಿದಾವೆ ಈ ಜೀವಭಾವ ಎಲ್ಲಿ ತನಕ ಇರ್ತದೆ ನೋಡ್ರಿ ಅಲ್ಲಿ ತನಕ ತಾಪತ್ರಯಗಳು ಇರುವುದಿಲ್ಲ ಅದಕ್ಕೆ ಜೀವಭಾವವನ್ನು ನಾಶ ಮಾಡಿಕೊಂಡಾಗ ಎಲ್ಲ ತಾಪತ್ರಯಗಳು ಹೋಗ್ತಾವ ಅದಕ್ಕೆ ಜೀವನ್ಮುಕ್ತಿ ಅಂತ ಜೀವಭಾವನೆಯನ್ನು ನಾಶ ಮಾಡ್ಬೇಕು ತಪ್ಪು ತಿಳುವಳಿಕೆ ಒಳಗೆ ನಾನೆಲ್ಲದನ್ನ ತಾನಂತ ತಿಳ್ಕೊಂಡದ್ದ ಜೀವ ಅನ್ಯ ಭಾವನೆಗಳನ್ನು ಮಾಡ್ಕೊಂಡ ಜೀವ ತನ್ನ ಭಾವನೆಯನ್ನು ಮಾಡ್ತಾರೆ ತಾನೇ ಆತ್ಮಸ್ವರೂಪ ಪರಬ್ರಹ್ಮ ಸ್ವರೂಪ ಇದ್ದೀನಿ ಆನಂದ ಸ್ವರೂಪ ಇದ್ದೀನಿ ಅನ್ನೋದನ್ನು ಮರೆತ ಅನ್ಯ ಭಾವನೆಗಳನ್ನು ಮಾಡ್ಕೊಂಡ ಯಾರೂ ಮಾಡಿಲ್ಲ ಅದನ್ನು ತಾನೇ ತನ್ನನ್ನು ಮರ್ತಾರೆ ಹಂಗೋ ಮರ್ತದೆ ನಿಜವಾಗಿ ಅದು ಪೂರ್ಣ ಮರ್ತಿಲ್ಲ ಮರ್ತಂಗ ಆಗೈತಿ ಅರ್ಥಂಗ ಮಾಡ್ಬೇಕಂತಿದ್ರು ಅದು ನಿಜವಾಗಿ ನಮಗೆ ಬಂದೇ ಇಲ್ಲ ಅದು ಪಾಪ ಇಲ್ಲೇ ಇಲ್ಲ ನಿಜದ ಕಡೆ ನಾವು ಲಕ್ಷ ಪಟ್ಟು ನೋಡಿದ್ರೆ ನಿನ್ನ ಇರುವಿನಲ್ಲಿ ಏನೂ ಆಗಿಲ್ಲ ಅದು ಏನೂ ಆಗೋಕೆ ಅಲ್ಲಿ ಇಲ್ಲೇ ಇಲ್ಲ ಎಲ್ಲಿ ಆಗೈತಿ ಅಂದ್ರೆ ನೀ ಅನ್ನದ್ರೊಳಗಾಗೈತಿ ಮನುಷ್ಯನೊಳಗೆ ಆಗೈತಿ ಶರೀರದೊಳಗಾಗೈತಿ ನಿನ್ನೊಳಗೆ ಏನೂ ಆಗಿಲ್ಲ ಅನ್ನೋದನ್ನ ಅನುಭವದಿಂದ ನೋಡು ನಿನ್ನನ್ನು ವಿವರಿಸಿ ನೋಡಲೇ ಜೀವನೇ ನಿನಗೆ ಯಾವ ತಾಪತ್ರೆಯೂ ಇಲ್ಲ ನೀವು ಮುಕ್ತನೇ ಏನು ನಿನಗೆ ಹೊಡ್ತಿದ್ದೀನಿ ಅದಕ್ಕೆ ಮೊದಲು ನೀನು ಕೆಲಸ ಮಾಡ್ಕೋ ಅದನ್ನು ಎಚ್ಚರಿಕೆ ಕೊಡ್ಕೋತ ಬಂದಾಗ ತಾವು ಆ ಸ್ಥಿತಿಯನ್ನು ಸಂಶೋಧನೆಯನ್ನು ಮಾಡಿಕೊಂಡ್ರು ಅಪ್ಪ ಅವರು ಅದು ಆತ್ಮ ಸಂಶೋಧನೆ ತಮ್ಮನ್ನು ತಾವು ಸಂಶೋಧನೆ ಮಾಡಿಕೊಂಡು ನನಗೂ ಇದಕ್ಕೂ ಏನು ಸಂಬಂಧ ಇರಲ್ಲ ನಾನು ಅಲ್ಲದನ್ನು ನಾನು ತಿಳ್ಕೊಂಡು ಸುಳ್ಳ ಪಡಲಿಲ್ಲ ಅದಲ್ಲ ಜನ್ಮಾಂತರ ತಿರುಗಿನಲ್ಲ ಆ ಜೀವಭಾವದಾಗಿ ಇಟ್ಕೊಂಡು ತಿರುಗಿದೀವಲ್ಲ ಅದಕ್ಕೆ ಈ ತಪ್ಪು ತಿಳುವಳಿಕೆ ಜೀವ ಭಾವನೆಯನ್ನು ಕಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು ಇದರಿಂದ ಹೇಳ್ತಕ್ಕಂಥ ಅನುಭವಗಳು ಹೇಳಿದಂಥ ವಿಚಾರಗಳನ್ನು ನಿತ್ಯ ನಾವು ಶ್ರವಣ ಮಾಡೋದ್ರಿಂದ ಈ ತಪ್ಪು ತಿಳುವಳಿಕೆ ನಮಗೆ ಹೋಗ್ತೈತಿ ಎಲ್ಲ ತಾಪತ್ರಯಗಳ ನಿವಾರಣೆ. ಇದು ಇದಕ್ಕೆ ಉಪಾಯ, ಶ್ರವಣ ಮಾಡೋದು. ಮಹಾತ್ಮರು ಹೇಳಿದಂಥ ವಿಚಾರಗಳನ್ನು ಅವ್ರು ಹೇಳಿದಂಥ ವಿಚಾರಗಳು ಯಾವುದಾವ? ನೀನು ಯಾರಿದ್ದಿ ಆ ಪರಬ್ರಹ್ಮ ಸ್ವರೂಪನ ನೀತಿ, ಎಲ್ಲವನ್ನು ಅರಿತಕ್ಕಂತಹ ಅರುವ ನೀತಿ, ಯಾವಾಗಲೂ ಇರುವ ನೀತಿ, ಸುಖಮಯವಾದಂತಹ ಸ್ಥಿತಿನ ನಿನ್ನಲ್ಲಿ, ಸತ್ತು ಚಿತ್ತು ಆನಂದನ ನಿನ್ನ ಸ್ವರೂಪದ ಅದರ ಕಡೆ ಲಕ್ಷ್ಯ ಕೊಡು. ನಿನಗೆ ಯಾವ ತಾಪತ್ರಗಳು ಬರುತ್ತೆ. ನಾ ಸಾಯವ ನಾನು, ಹುಟ್ಟಾವ ನಾನು, ಎಲ್ಲವನ್ನ ನಾ ಮಾಡಾವ ನಾನ ಉಣ್ಣಾವ ಅಂತ ನೀನು ತಿಳ್ಕೊಂಡು ನಿನ್ನಿಂದ ಅವೆಲ್ಲ ಅರಿವಿಸ್ಕೊಳ್ತಾವ, ಜಡಾದವ ನಿನ್ನ ಗಣ್ಯವಾಗಿದಾವ.
ಎಂದೂ ನಿನಗಿಲ್ಲ, ಯಾವ ಕಾಲಕ್ಕೂ ನಿನಗೆ ಹತ್ತೆ ಇಲ್ಲ ಅನ್ನೋದನ್ನ ನಿನ್ನನ್ನು ನೀ ತಿಳ್ಕೊಂಡಾಗ ನಿಮ್ಗೆ ಅನುಭವ. ಅದನ್ನು ನಾವು ಮನುಷ್ಯನ ಜನ್ಮಕ್ಕೆ ಬಂದಾಗ ಮಾಡುವಂಥ ಕೆಲಸ ಇದೆ. ಇದನ್ನು ಬಿಟ್ಟು ಬಿಟ್ಟು ನಾವು ಮಾಡುವಂಥ ಕೆಲಸ ಹುಡುಗಿದು ಬರೀ ಶರೀರ ಚರಿತಾರ್ಥಕ್ಕಷ್ಟೇ, ಅದಷ್ಟೇ ನಮ್ಮ ಜೀವನ ಅಂತ ತಿಳ್ಕೊಳ್ಳಿ. ಇದೇ ಜೀವನದ ಗುರಿಯಲ್ಲ. ಪಶು ಪಕ್ಷಿಗಳು ಮಾಡ್ತಾವೆ ಶರೀರ ಚರಿತಾರ್ಥ, ಅವು ಮಕ್ಕಳು ಮರಿ ಹಿಡಿತಾವೆ. ಇದಷ್ಟೇ ನಮ್ಮ ಜೀವನದ ಗುರಿಯಲ್ಲ. ಮನುಷ್ಯನ ಜನ್ಮದ ಗುರಿ ನಮ್ಮನ್ನು ನಾವು ತಿಳ್ಕೊಳ್ಳೋದು. ನಿಜವಾಗಿ ಇದ್ರೊಳಗೆ ನಾನು ಯಾರು, ಅರು ನಾನು, ನನ್ನಿಂದ ಅರುವಿಸ್ಕೊಳ್ಳೋದೆಲ್ಲ ಜಡ ಅದ, ನನ್ನಲ್ಲಿ ತೋರಿ ನನ್ನಲ್ಲಿ ಅಡಗ್ತದೆ. ಆ ಜಡವಾದಂತಹ ಜಡವಾದಂತಹದ್ದು ಏನೈತಲ್ಲ, ಆ ಇರುವಿಕೆಗೆ ಯಾವ ಬಾಧೆಯನ್ನು ಉಂಟು ಮಾಡಿಲ್ಲ. ಅದು ತೋರದೇ ಅಡಗ್ತೈತಿ, ಅದೆಲ್ಲ ಜಡ ಐತಿ. ತೋರದೇ ಅಡಗದೇ ಇದ್ದಂತಹ ಸಾಕ್ಷಿ ಚೈತನ್ಯ ಏನೈತಲ್ಲ, ಅದಕ್ಕೆ ಯಾವ ಬಾಧೆನೂ ಆಗಿಲ್ಲ. ಅದೇ ನಾನಿದ್ದೇನೆ ಅನ್ನೋದನ್ನು ತಿಳ್ಕೊಂಡು ಉಳ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕಾಗಿತ್ತು ಮನುಷ್ಯನ ಜನ್ಮದೊಳಗೆ. ನಾವು ತಿಳ್ಕೊಂಡೇವಿ ಇದ್ರೆ ನಾವು ಇರ್ತೇವಿ ಅಂತ. ಇಲ್ಲೇ ನಮ್ಗೆ ಇರಾಕ್ ಬರ್ತೈತಿ, ಶರೀರ ಇಲ್ಲೇ ಇರಾಕ್ ಬರ್ತೈತಿ ಅನ್ನೋದನ್ನ ಅವ್ರಿಗೆ ಕಂಡ್ರು. ಆ ಸತ್ಯವನ್ನು ನಮಗೆ ತಿಳಿಸ್ಕೊಟ್ಟಾರೆ. ಅದು ಹೊಕ್ಕೈತಿ, ಶರೀರ ಹೊಕ್ಕೈತಿ. ನಾವು ಯಾವಾಗಲೂ ಇದ್ದವ್ರು ಹಿಂದೂ ಮುಂದು ಎಂದೂ ನಾಶ ಆಗದೆ ಇದ್ದಂಥ ಅಮೃತ ಸ್ವರೂಪಿಗಳೇ ನಾವಲ್ಲಿ. ಕೆಡಲಾರದಂಥ ವಸ್ತು ನಾವಲ್ಲಿ. ಯಾವ ತಾಪಗಳು ನನಗೆ ಹತ್ತುದಿಲ್ಲ. ಎಲ್ಲ ಎಲ್ಲಿ ಯಾಕವ ಜಡದಲ್ಲೇ ನಾವು. ಜಡಕ್ಕೆ ಸಂಬಂಧ, ನಮಗೇನು ಸಂಬಂಧ ಇಲ್ಲ. ಅಜಡವಾದಂಥ ಇರುವಿಕೆ ಇದು ಸಂಬಂಧ ಇಲ್ಲ ಅನ್ನೋದ್ರ ಖಾತ್ರಿ ಮಾಡ್ಕೊಂಡಾಗ ನಿಮ್ಗೆ ಚಿಂತೆ. ಇದನ್ನು ಖಾತ್ರಿ ಮಾಡ್ಕೋಬೇಕಂದ್ರೆ ನಾವು ಆ ಸ್ವರೂಪ ಜಾಗೃತಿಯನ್ನು ನಾವು ಹೊಂದಬೇಕಾಗಿದೆ. ಇದ ಅವಕಾಶ ಮನುಷ್ಯನ ಜನ್ಮದಾಗ ಮಾತ್ರ ಮಾಡ್ಕೊಳ್ಳಿಕ್ಕೆ ಬರ್ತದೆ. ಜ್ಞಾನ ಸಮಾಧಿ ಅಂತ ಹೇಳಿದ್ರಲ್ಲ, ಸೂರ್ಯಾವಸ್ಥೆ ಸರ್ ಹೇಳಿದ್ರು. ಆ ಜ್ಞಾನ ಸಮಾಧಿಯನ್ನು ಪಡೆದಾಗ ನಮಗೆ ಇದ್ರಾಗ ನನಗೂ ಏನು ಸಂಬಂಧ ಗೊತ್ತಾಗ್ತದೆ. ಅವಾಗ ನನಗೇನು ಬಾಧೆ ಇಲ್ಲ ಅನ್ನೋದು ಅನುಭವ ಬರ್ತೈತಿ. ಬಾಧೆ ತನ್ನೋಡು ತೋರದು ಪರಮಾತ್ಮ ಬೋಧೆ ನೆಲೆಬಂದು ನಿಂದ ಮೇಲೆ. ಅವಾಗ ಸಮಾಧಿ ಸ್ಥಿತಿಯ ಅನುಭವವನ್ನು ಮಾಡ್ಕೋಬೇಕಂದ್ರೆ ನಮಗೆ ಅದಕ್ಕೆ ಒಂದಿಷ್ಟು ಪ್ರಯತ್ನ ಭಾಳ ಬೇಕಾಗಿದೆ. ಜನ್ಮಾಂತರ ಪ್ರಯತ್ನ ಬೇಕಾಗಿದೆ. ಇದ ಹಿತಾಹಿತ ವಿಚಾರ, ಆತ್ಮಾನಾತ್ಮ ವಿಚಾರ, ಸುಖ ದುಃಖದ ವಿಚಾರದ ನಿರಂತರ ಅಭ್ಯಾಸದಿಂದ ನಾನಲ್ಲದ ಎಲ್ಲ ಸಂಬಂಧಗಳನ್ನು ತಪ್ಪಿಸ್ಕೊಂಡ ಉಳ್ಕೊಳ್ಳಿಕ್ಕೆ ಸಾಧ್ಯ. ಇದನ್ನು ಹೊತ್ತು ಮಾತೇನಾರ ನೀವು ಹೊರಗೆ ಪೂಜೆ ಮಾಡಿನೇ, ಧೂಪ ದೀಪ ಹಾಕಿನೇ ಹೇಳಿದ್ರಲ್ಲ, ಆ ಆಡಂಬರ ಇವನು ಮಾಡ್ಕೊತ ಇಲ್ಲದ ಕಲ್ಪಿತ ದೇವತೆಗಳನ್ನು ಕೈ ಮುಗಿದ್ನೆ, ಕಾಲು ಮುಗಿದ್ನೆ, ಯಾರನ್ನ ಬೇಡ್ಕೊಂಡ್ರೆ ಯಾವೂ ನಿನ್ನ ಸಂಕಟ ಕಳಿದಿಲ್ಲ. ಅದಕ್ಕೆ ಯಾರಿಗೆ ಬೇಡ್ಕೊಳಕ್ಕೆ ಹೋಗಬೇಡ. ಬೇಡ್ಕೊಳ್ಳೋದ್ರಿಂದ, ಪ್ರಾರ್ಥಿಸೋದ್ರಿಂದ, ಕೇಳೋದ್ರಿಂದ ಯಾರ ಸಂಕಟ ತಾಪತ್ರಯ ಹೋಗುವುದೂ ಇಲ್ಲ. ಅವನ್ನೆಲ್ಲ ಮಾಡಿನ ಇಲ್ಲದಲ್ಲಿ ಸಂಕಟ ಮಾಡ್ಕೊಂಡು ಕುಂತೀನಿ. ಅವಳೆಲ್ಲ ಇಲ್ಲದನ್ನು ಹುಟ್ಟಿಸಿ ನಮ್ಮ ತಲೆಯೊಳಗೆ ಭಗಿಸ್ತಾರೆ. ಈ ಹುಳ ಬಿಟ್ಬಿಟ್ಟಾರೆ, ಇವನ್ನೆಲ್ಲ ನಮಗೆ ಗಣಪತಿ ಮಾಡಿ ಅಂಥವೆಲ್ಲ ದೇವ್ರದ ಅಂತ ತಿಳ್ಕೊಂಡು ಹಿರಿಯಾಗಿ ಹೊಗಿಸ್ಬಿಟ್ಟಾರೆ. ನಮ್ಮನ್ನು ಸುಳ್ಳು ಹೇಳಿ ಜನರನ್ನ ನಮ್ಮನ್ನೆಲ್ಲ ಅಂಥ ವಾತಾವರಣದೊಳಗೆ ಬೆಳೆದ್ಬಿಟ್ಟೇವಿ. ಅಂಥವ್ರ ಸಂಪರ್ಕನೇ ಸಿಕ್ಕಿಲ್ಲ ನಮಗೆ. ಏನೋ ಅಂಥವ್ರ ಸಂಪರ್ಕ ಸಿಕ್ಕಿದಾಗ ಈಗಟ ಹಂಗಾಯಿತು, ಇನ್ನೋಟ ಹೌದಪ್ಪ ಹೌದು ಅಂತ ಅನ್ಸಾಗತೈತಿ. ಇನ್ನೂ ಭಾಳ ದಿನ ಹಿಡಿದಿದೆ ನಮಗೆ ಇದು ಕತಿ. ಇದನ್ನು ನಾವು ಕಡೆಗೆ ಆಗ್ಬೇಕಾರೆ, ಇದು ಕಿಲುಬು ಹೋಗ್ಬೇಕಾರ ವಾಸನ ಜನ್ಮ ಅಂತ ಬಂದದ್ದು. ಯಾಕೆ ಮತ್ತು ಅದ್ರ ಒಂದಿಟ್ಟು ಎಷ್ಟೊತ್ತನ ಕೇಳ್ತೇವೆ ಇದನ್ನ, ಭಾಳ ತಿರುವುದಿಲ್ಲ ಇಲ್ಲಿ ಇಂಥವ್ರ ಸಂಪರ್ಕದಾಗ. ಮತ್ತು ಅಂಥ ಸಂಪರ್ಕದಾಗ ಹೋಗ್ತೀವಿ, ಅದನ್ನು ಮತ್ತಷ್ಟು ಭೇಟಿಯಾಗಿ ಅಂಥ ಸಂಪರ್ಕದಾಗ ಬೆಳಿತೇವೆ ನಾವು. ಅದ ಸಂಸ್ಕಾರ ಅದ ಬೆಳಿತೀವಿ. ಅದಕ್ಕೆ ಅಂಥ ಜನ ಸಂಪರ್ಕದಿಂದ ದೂರಿದ್ದ ಯಾವಾಗಲೂ ಇಂಥ ಸತ್ಸಂಗದೊಳಗೆ ತೊಡಗಿ ಈ ವಿಚಾರವನ್ನು ಗಟ್ಟಿಗೊಳಿಸಬೇಕಾಗಿತ್ತು. ಅದಕ್ಕೆ ನಿರಂತರ ಬೇಕಿದ್ದಕ್ಕೆ ಸತ್ಸಂಗ. ಈ ಸತ್ಸಂಗ ತಪ್ಪಿ ಅಂದರೆ ಮತ್ತೆ ನಿನಗೆ ಅದ ಅಂಥ ಸಂಸ್ಕಾರ ಮತ್ತು ಅದರ ಪತನಕ್ಕೆ ಹೋಗ್ತೀನಿ. ಎಂದೂ ನಿನ್ನ ಸಂಕಟ ಹೋಗೋದಿಲ್ಲ. ನಾವು ಕೇಳ್ತೇವೆ ಮತ್ತು ಅದರಾಗ ಬೇರ್ತೀವಿ. ಅದರಿಂದ ಆದಷ್ಟು ನಾವು ದೂರ ಇರಕ್ಕಿಲ್ಲ. ಜನಸಮೂಹದಿಂದ, ಈ ಜಡಬುದ್ಧಿ ಸಂಪರ್ಕದಿಂದ ದೂರ ಇದ್ದ ನಾವು ಅನುಭವ ತಗೊಳಕ್ಕಾದ್ರೆ ಏನಾರ ಬಂದಿದ್ದು ಅದರಾಗ ಬೇರ್ತಾರಂತೆ ನಿನಗೆ ಇದೂ ಇಲ್ಲ. ಅದಕ್ಕಂಥ ಮೊದಲಿಗೆ ಅಭ್ಯಾಸರಿಗೆ ಅವೆಲ್ಲ ಬೇಕಾಗ್ತಾವ, ನಿಯಮಗಳು ಪಾಲನೆ ಮಾಡಬೇಕು. ಅಂಥ ಜಡಬುದ್ಧಿ ಸಂಪರ್ಕದಿಂದ ನಾವು ದೂರ ಇರಬೇಕಾಗ್ತದೆ. ಅಭ್ಯಾಸ ನಮ್ಮಲ್ಲಿ ದೃಢ ಆಗುಮಟ ಇಂಥ ಮಹಾತ್ಮರ ಸಂಪರ್ಕದೊಳಗೆ ನಾವು ಇರಬೇಕಾಗತ್ತೆ. ಆ ಸಂಪರ್ಕ ತಪ್ಪಿಸ್ಕೋಬಾರ್ದು. ಪೂರ್ಣ ನಮ್ಗೆ ಜ್ಞಾನ ಆಗುವವರೆಗೂ ಅಂಥವ್ರ ಆಶ್ರಯದೊಳಗೆ ಇರಬೇಕು ನಾವು. ಅಂಥವ್ರ ಆಶ್ರಯ ತಪ್ಪಿದ್ದಕ್ಕೆ ನಮಗೆ ಇವೆಲ್ಲ ಸಂಕಟಗಳು ಮತ್ತಷ್ಟು ಗಂಟುಗಳಾಗುತ್ತೆ. ಸರ್ವಜ್ಞ ಹೇಳ ನೋಡಿ, ಎತ್ತಾಗಿ ತತ್ತಾಗಿ ಎತ್ತಲದ ಮನವಾಗಿ ಮತ್ತೆ ಪಾದದ ಕೆಲವಾಗಿ ಅಂಥಪ್ಪ ಗುರುವಿನ ಹತ್ತಲಿದೆ ಅಂತ ಸರ್ವಜ್ಞ. ಅಂಥ ಗುರುವಿನ ಸಂಪರ್ಕ ಇಲ್ಲದಕ್ಕೆ ನಮಗೆ ಇದು ಕಠಿಣ ಆಗಿದೆ. ಇಂಥ ಗುರುಗಳ ಸಂಪರ್ಕ ಈಗ ನೋಡಿ ನಮ್ಗೆ ಇಂಥವ್ರದಾರ, ಅಲ್ಲಿ ದೇವರದಾರ, ಅಲ್ಲಿ ದೇವರ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ಕಲ್ಲಾಗ ಮಣ್ಣಾಗ ಇವನ್ನೆಲ್ಲ ಮಾಡ್ಯಾರಲ್ಲ ಅಂತ ದೇವತೆಗಳು ಇಲ್ಲದ ಸುಳ್ಳು ಹೇಳಾರಿಲ್ಲ. ಸುಳ್ಳು ಹೇಳಕ್ಕೆ ಹಚ್ಚಿಬಿಟ್ಟಾರಿಲ್ಲ, ಸುಳ್ಳಿನ ಬೆನ್ನು ಹಚ್ಚಿಬಿಟ್ಟಿಲ್ಲ. ಅದು ದೊಡ್ಡ ಪ್ರಚಾರ ಆಕೈತಿ. ಸತ್ಯ ಎಂದೂ ಪ್ರಚಾರ ಆಗಲ್ಲ. ಸತ್ಯಕ್ಕೆ ಪ್ರಚಾರದ ಅವಶ್ಯಕತೆ ಇಲ್ಲ. ಸುಳ್ಳು ಹೇಳಿದ್ರೆ ಪ್ರಚಾರ ಮಾಡಿ ಏನು ಮಾಡಿ ತುಂಬ್ಕೊಳ್ಳೋ ದಂಧೆಗದು. ಜನರನ್ನ ಸುಲಿಗೆ ಮಾಡೋ ದಂಧೆಗದ. ಎಲ್ಲ ಗುಡಿ ಕಟ್ಟಿಸಿನ
ಸನಾತನ ಋಷಿಮುನಿಗಳು ಯಾರು ಹೇಳಿಲ್ಲ ಇದನ್ನ. ಇವೆಲ್ಲ ಕಲ್ಪಿತ ಕಥೆ. ದೇವಾಣ ದೇವತೆಗಳದ ಹೆಣದೇವರು ಗಣದೇವರು ಈ ಗಣಪತಿ ಕಥೆ ಅದು ಇಂದಿನ ಸನಾತನ ಋಷಿಮುನಿಗಳು ಯಾರು ಹೇಳಿಲ್ಲ. ಕೇವಲ ನಮ್ಮ ಸತ್ಯದ ಅನುಭವವನ್ನು ನಮಗೆ ತಂದುಕೊಟ್ಟಾರ. ಸತ್ಯ ಏನ್ರಿ? ಹೌದು, ಮತ್ತೆ ಅವ್ರಿಗೆ ಅಷ್ಟೇ ಗೊತ್ತಿಲ್ಲಲ್ಲ, ಸಂಪರ್ಕ ಇಲ್ಲಲ್ಲ. ಈಗ ನಿನಗೆ ಸಂಪರ್ಕ ಬಂದತಿ, ಇದ್ರಾಗ ಏನು ನಿನಗೆ ಗೊತ್ತಾಗೈತಿ, ವಿಚಾರ ಅವರಿಗೆ ಅಷ್ಟೇ ಅಂತ. ನೋಡು ಇದು ಅಲ್ಲಿ ನಿಮ್ಗೆ ಗೊತ್ತಾಗೈತಿ. ಅವು ಗ್ರಹಗಳು ಕಾಡ್ತಾವ ಇವು ಅಂತಾವಲ್ಲ, ಅಂತಾವು ಯಾವ ಕಾಡುದಿಲ್ಲ. ಅವು ಜಡ, ಅವು ಏನು ಮಾಡೋದಿಲ್ಲ, ಯಾರು ಏನು ಕಾಡುದಿಲ್ಲ. ಗ್ರಹಗಳು ಕಾಡಾಕೈತಿ, ನಿನಗೆ ಇದನ್ನ ಈ ಗತಿ ಬರ್ತೈತಿ, ನಿನಗೆ ಶುಕ್ರ ದಿಶೆ ಐತಿ, ನಿನಗೆ ಶನಿ ಕಾಡ್ತೈತಿ, ಇಂಥವನ್ನೆಲ್ಲ ತಿಳಿಯಾಗ ತುಂಬಿ ನಮ್ಮನ್ನ ದಾರಿ ತಪ್ಪಿಸ್ಬಿಟ್ಟಾರೆ. ಅವು ಜಡವಸ್ತುಗಳು, ಅವಕ್ಕೇನು ಚೈತನ್ಯ ಐತಿ. ನಾವು ಯಾವ ಕಾಡುದಿಲ್ಲ. ನೀ ಮಾಡಿದ ಕರ್ಮನ ನಿನ್ನ ಕಾಡ್ತೈತಿ, ಅಜ್ಞಾನ ನಿನ್ನ ಕಾಡ್ತೈತಿ. ಏನ್ರಿ? ಹೌದ್ರಿ, ಯಾವ್ದ್ರ ಭವಿಷ್ಯ ಹೇಳ್ತಾರ ಅವರು? ತೋರ್ಕಿದನ ಈ ರೀತಿದ ಭವಿಷ್ಯ. ತೋರ್ಕಿ ಬದಲಾವಣೆ ಆಗುದು, ವಿಕಾರ ಆಗುದು ಬಿಡುದಿಲ್ಲ. ಅವ್ರಿಗೆ ಯಾರೇ ಉದ್ಯೋಗ ಗೊತ್ತಿಲ್ಲ, ಸುಳ್ಳನ್ನು ನಾವು ನಂಬ್ತೇವೆ, ಅದಕ್ಕೆ ಅವರು ಬೆಳೀತಾರೆ. ನಮ್ಮ ಯುಕ್ನೆಸ್ಸಿಗೆ ಅವ್ರ ಪ್ರಚಾರ ಬರುತ್ತೆ. ನಮ್ಮಲ್ಲಿ ಆ ವಿಚಾರ ಇದ್ದಿದ್ರೆ, ನಮ್ಮಲ್ಲಿ ಮನೋಬಲ, ನಮ್ಮಲ್ಲಿ ಧೈರ್ಯ ಇಲ್ಲ. ಯಾಕೆ ಧೈರ್ಯ ಇಲ್ಲ? ನಾವು ಶರೀರ ನಾವು ಸಾವಿನ ಭಯ ನಮಗೆ ಕಾಡ್ತದೆ. ಹ್ಯಾಂಗರ ಮಾಡಿ ಸಾವಿರ ಕಷ್ಟಪಡೋದು ಅಂತ ಹೋರಾಟ ನಡೆಸ್ತಾರೆ ಅಂತ. ಎಂದಿಲ್ಲ ಒಂದಿನ ಹೋಗೋದು ತೋರಿತ್ತು ಅವರಿಗೆ ಬರ್ತದೆ. ಎದಕ್ಕೆ ನಾವು ಏನಾರು ಅರಿತಲ್ಲ, ಏನಾರು ಮತ್ತೆ ದೇವ್ರು ಕಾಡಿತಲ್ಲ. ಅಜ್ಜವ್ರಿದ್ದಾಗ ಹೇಳಿದ್ರೆ ಯಾವ್ದಾರ ಯಾರಿಗಾರ ದೇವ್ರು ಹೆದರ್ಕಿದ್ರಿ ಈಗ ಬರ್ರಿ ಕೇಳ್ರಿ ಅಂತಂದ್ರೆ, ಕರ್ಕೊಂಬರಿ ಯಾವ್ದಾರ ದೇವ್ರದ್ದು ಈಗ ಹೆದರ್ಕಿದ್ರೆ ನೋಡೇ ಬಿಡೋಣ ಅಂತ. ಸತ್ಯುಳ ದೇವ್ರದಾಗ ಯಾಕೆ ಕರ್ಕೊಂಬ ನೋಡೋಣ ಅಂತ. ಬ್ರಹ್ಮದನ, ಈಶ್ವರದನ, ಶಕ್ತಿ ಅದನ, ದೇವಿ ಅದನ, ಗಣಪದನ, ಇನ್ನೇನು ಹಿಂದೂ ಒಂದು ವರ್ಗದವನು ಈ ಕಪ್ಪಿಸ್ಕೊಂಡು ಕೂತಿ. ಮತ್ತೊಂದು ಖಂಡದವ್ರಿಗೆ ಹೇಳಿದಾವ ಇವ, ಮತ್ತೊಂದು ಖಂಡದವ್ರಿಗೆ ಹೇಳಿದಾರೆ, ಮತ್ತೊಂದು ಜನಾಂಗದವ್ರಿಗೆ ಹೇಳಿದಾವ್ರಿ ಇವ. ಇದ್ರೆ ಎಲ್ಲರಿಗೂ ಇರ್ಬೇಕು, ಮಾನವ ಮಾತ್ರಗೆಲ್ಲ ಗೊತ್ತಿದ್ದು ಮತ್ತು ಎಲ್ಲರಿಗೂ ಬೇಕಾದದ್ದಕ್ಕೆ ಅದಕ್ಕೆ ದೇವರಂತ. ನೀ ಇಟ್ಕೊಂಡು ಎಷ್ಟು ಮಂದಿಗೆ ಗೊತ್ತದ ಇವು? ನೀವು ಕಲ್ಪಿಸಿದ್ದು ಅಂದ್ರೆ ನೀವು ಅನುಕೂಲಕ್ಕೆ ಮಾಡ್ಕೊಂಡು ಕೂತಿದ್ದನ. ಎದಕ್ಕೆ? ವಿಷಯಾದಿಗಳ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಮಳ್ಳ ಜನಕ್ಕೆ ಮಂಕು ಬುದ್ಧಿ ಒಗ್ಯಾಕ ಗುಡಿ ಗುಂಡಾರಗಳನ್ನು ಕಟ್ಕೊಂಡು ದ್ಯಾಮವ್ವ, ದುರ್ಗವ್ವ ಇವನ್ನೆಲ್ಲ ಹೇಳಿದಲ್ಲ ಸರ್. ಇಂಥವನ್ನೆಲ್ಲ ವಿಚಾರ ಮಾಡಿ ನೋಡಿದ್ರೆ ಆ ದ್ಯಾಮವ್ವ ಎಲ್ಲಿಂದ ಬಂದು, ಆಕೆ ತವ್ರ ಮನಿ ಅದು, ಗಂಡನ ಮನಿ ಅದು ವಿಚಾರ ಮಾಡಿ ಏನಿಲ್ಲ, ಯಾಕಿಲ್ಲ ಏನಿಲ್ಲ. ಹೌದಿಲ್ಲ? ಹದಿನೈದು ವರ್ಷ ಮೇಲಾಗ್ತೈತೆ. ಹೋಗುವಾಗ ನಿಂಬೆಯನ್ನು ಇಟ್ಕೊಂಡು ಇದು ಮಾಡಿ ನಾವು ಹೋದಿಮೇಲೆ ಹೋಗಿ ಏನಪ್ಪ ಅಂತ ನಾವು ನಾನು ಹೋಗಿ ಕೇಳಿದ್ದೇವೆ, ಈ ಲಿಂಬೆಯನ್ನು ಕೊಡಿ ನನಗೆ ಏನಾದಾಗತ್ತೆ ನೋಡಿ, ನಾನು ನಿಮ್ಮ ಜೊತೆ ಕರ್ಕೊಂಡು ಅಷ್ಟು ಹೇಳ್ತೇನೆ. ಒಂದು 5-6 ಜನ ಗೊತ್ತಿದ್ದಂಗೆ ಭಕ್ತರು ವೇಷದಲ್ಲೇ ಇರ್ತಾರೆ. ಹೌದು, ಸುಮ್ಮನೆ ಕರ್ಕೊಂಡ್ಬಂದು ಈ ಕಡೆ ಬರೀ ತಿರುಗಿ ನಾವು ಹೋಗ್ಕೊಂಡು ಬಿಡಲಿಲ್ಲ. 1 ಕಿಲೋಮೀಟರ್ ಹೊರಗೆ ಹಾಕೊಂಡ ನಾನು ಬೆನ್ನಾಗ್ತಾರೆ. ನೀವು ಅಲ್ಲಿ ಹಾಕೋಬೇಡ್ತೀರಿ, ವಾಪಸ್ ಅಲ್ಲಿ ಹೋಗ್ಕೊಂಡು ಅಲ್ಲಿ ಹೋಗಿರೋದ್ರಲ್ಲಿ ಪೂಜಾರಿಗಳಲ್ಲಿರೋರು ನಾವು ಹೊಂಟಿದ್ರೆ ನಾನು ಕಾಲ್ ಮಾಡೋದು. ಇದು ಬೇಡ ಬೇಡ ನಮಗೆ ಹೇಳ್ಬಿಟ್ಟಿದ್ದಂತೆ ನಾವು ಆ ಜಾಗ ಕೆಲಸ ಅಂತಲ್ಲಿ ಹೇಳಕ್ ಹೋಗ್ಬಾರ್ದು. ಇಂಥ ಅನುಭವ ಅಲ್ಲಿ ಹೇಳಕ್ ಹೋಗ್ಬಾರ್ದು. ಗೋಪಿಗಳಿದ್ದಲ್ಲಿ ಇದನ್ನೇ ವಿಷಯ ಇರ್ತದಂದ್ರೆ ಅಲ್ಲಿ ಜನಕ್ಕೆ ಅವೇರ್ನೆಸ್ ಅದ್ರ ಬಗ್ಗೆ ಬರಲಿ ಅಂತ ನಾವು ಬೇರೆ ವಿಷಯದಲ್ಲಿ ಬಂದಾಗ ಆದ್ರೂ ಜನ ಕೇಳೋದು ಅದನ್ನ ನಂಬಿರ್ತಾರ ಡೀಪಾಗಿ, ಅದೇ ಅವ್ರಿಗೆ ಬೇಕಂತ. ಕರೆ ಹೇಳಿದ್ರೆ ಯಾರು ನಂಬೋದಿಲ್ಲ. ನಮ್ಮನ್ನ ಯಾರು ನಂಬಿದ್ರು ನೀವು ಅಂತಿದ್ರ? ಈಗ ಇದ್ದಾಗ ಚೆಂಡ ಹಾಕ್ತೀರಿ ಅಷ್ಟ ಇದ್ದಾಗಲೇ ಹೌದಪ್ಪ ಅಂತೀರಿ. ಮತ್ತೆ ಅದನ್ನ ನಂಬ್ತೀರಿ ನೀವು, ಆ ಕರ್ಮ ಕಾಂಡನ ನಂಬ್ತೀರಿ. ಮತ್ತು ಅದ್ರ ಪ್ರಭಾವ ಬಹಳ ಜೋರೈತಿ. ಆ ಶಳಿಗೆ ಹೋಗಿರಿ. ನಮ್ಮನ್ನ ಯಾರು ನಂಬಿದ್ರೆ ಅಂದ್ರೆ ನಿಮ್ಗೆ ಎಲ್ಲ ತಾಪತ್ರೆಗಳು ಹೋಗ್ತಾವ. ನಿಮ್ಗೆ ಗಂಟ ವ್ಯವಸ್ಥೆ ಹೊಂದಿದ್ರು ಅಜ್ಜ. ನಮ್ಮನ್ನ ನಂಬಿದ್ರೆ ಅಂದ್ರೆ ನಿಮ್ಗೆ ಗಂಟ ವ್ಯವಸ್ಥೆ ಹೊಂದಿದ್ರು. ಅದಕ್ಕೆ ನಂಬಿಕೆ ಕಾರಣ. ಗುರುವಿನ ನಂಬಿಕೆ, ಮಹಾತ್ಮನ ಮಾತಿನಲ್ಲಿ ಶ್ರದ್ಧೆ ಏನೈತಲ್ಲ ಅದು ನಮ್ಮನ್ನ ದುಃಖದಿಂದ ಪಾಲು. ಅದಕ್ಕೆ ನಮ್ಮ ಜ್ಞಾನವನ್ನು ಹಂಬಲಿಸಿದರೆ ಮುಕ್ತಿಗೆ ಬಯಸಿ
ಧರ್ಮವೆಂಬ ಜಾಲದೊಳು ಸಿಲುಕಿ ನೀನು. ನಂಬು, ಅನುಭವಿಗಳ ಮಾತನ್ನು ನಂಬು. ನಂಬಲಿಲ್ಲ ಅಂದ್ರೆ ಏನು? ನಂಬಿರೋ ಒಂದು ಬಲ, ನಂಬಿದ್ರೆ ಎರಡು ಬಲ. ನಮಗೇನು ಆಗ್ಬೇಕು? ನಿನಗೆ ಕಲ್ಯಾಣ. ಯಾರು ಮಹಾತ್ಮರು ಹೇಳಿದ ಮಾತಿನ ನಂಬಿಕೆ ನಡ್ಕೋತಾರೆ, ಅದನ್ನು ತಿಳ್ಕೊತಾರೆ, ಉಳ್ಕೋತಾರೆ, ಅವ್ರಿಗೆ ಅದ್ರ ಲಾಭ ಐತಿ. ನಂಬಲಿಲ್ಲ ಅಂದ್ರೆ ಹಿಂಗೈತಿ. ಯಾವಾಗಿದ್ರು ಮಹಾತ್ಮರು ಎಲ್ಲೋ ಒಬ್ರು ಅದನ್ನು ತಿಳ್ಕೊಳ್ಳೋರು. ಕೋಟಿ ಕೋಟಿ ಜನಗಳಲ್ಲಿ ಎಲ್ಲೋ ಯಾರದರ್ಪ ಇದನ್ನು ತಿಳ್ಕೊಳ್ಳೋರು. ಮಾಯಾದೇವಿಯ ಗೊಂದಲದಲ್ಲಿ ಅನುಭವದ ಬ್ರಹ್ಮಜ್ಞಾನವನ್ನು ಯಾರು ಲಕ್ಷಿಸುವಪ್ಪ? ರಾಮದಾಸ ಕೂಡ ಅದನ್ನ ಹೇಳ್ಯಾರು. ಎಲ್ಲರೂ ಇದಕ್ಕೆ ಬಹಳ ಪಸಿಗೆ ಬೀಳ್ತೇವೆ. ಇದು ಎಲ್ಲಿ ಇಲ್ಲ ಬಿಡಿ, ನಿಮ್ದು ಎಲ್ಲಿ ತಂದಿರಿ ಇದನ್ನು ನೀವು? ಹೌದಿಲ್ಲ? ಇದು ಎಲ್ಲಿ ಯಾರು ತಿಳಿದು ಜಗತ್ತೆಲ್ಲ ಇದಕ್ಕೂ ಈ ಕಡೆ ಹೊಂಟತಿ, ನೀವೊಂದು ನಮೂನೆ ಹೇಳ್ತೀರಿ. ಅವರು ಊರೆಲ್ಲ ಒಂದು ಉಡ್ಕೊಂಡು ಒಂದಿಲ್ಲ ಅಂತಿದ್ರೆ ಇದ ಬೇರೆ ಇದೆ. ಸದ್ ವಿರುದ್ಧ ಜಗತ್ತೆಲ್ಲ ಒಂದತೆ ಆಗಲಿ. ಜಗತ್ತಿನ ಎಲ್ಲ ಅಜ್ಞಾನಿಗಳ ಜಗತ್ತು. ತಿಳಿದವ್ರು ಎಲ್ಲೋ ಒಬ್ರದಾರ. ತಿಳಿದವ್ರು ಅಲ್ಪಸಂಖ್ಯಾತರು ಭಾಳ ಕಡಿಮೆ ಐತಿ. ಬಹುಸಂಖ್ಯಾತರ ಅಜ್ಞಾನಿಗಳ ಸಂಖ್ಯೆ ಭಾಳ ಐತಿ. ಅವ್ರದಾಗ ಮೆಜಾರಿಟಿ ಈಗ. ಹೌದಿಲ್ಲ? ಮೆಜಾರಿಟಿ ಯಾರ್ದೈತಪ್ಪ? ಬಹುಸಂಖ್ಯಾ ಯಾರ್ದೈತೆ ಅವ್ರದೈತಿ. ನಾವು ಅಲ್ಪಸಂಖ್ಯೆ ಜ್ಞಾನಿಗಳ ಹೇಳಿದ್ರೆ ಯಾಕೆ ಎಲ್ಲೋ ಪುಣ್ಯ ಇದ್ರೆ ಬರ್ತದೆ ಅಂತ ಹೇಳಿರಲ್ಲ. ಅದು ಎಲ್ಲರಿಗೂ ಹುಟ್ಟುವುದಲ್ಪ. ಇದು ಹಿಂದಿನ ಜನ್ಮ ಸುಕೃತ ಇದ್ರೆ ಬರ್ತದೆ. ಪುಣ್ಯವಿಲ್ಲದವರಿಗೆ ಅಂತೂ ದೊರಕೊಡುವುದು. ಈ ವಿಚಾರ ನಮ್ಮಲ್ಲಿ ಯಾಕೆ ನೆಲೆಯಾಗಿಲ್ವಲ್ಲ, ಅದು ಹೆಚ್ಚೆಲ್ಲ ಕೇಳ್ತೇವೆ ಅಂದ್ರೆ ಅದಕ್ಕೆ ಪುಣ್ಯ ಬೇಕು. ಅದಕ್ಕೆ ಪುಣ್ಯ ಮಾಡ್ರಿ, ಇನ್ನೊಬ್ಬರಿಗೆ ಹಿತ ಮಾಡಕ್ಕೆ ತೆಗೆದುಕೊಂಡು ಆ ಸ್ಥಿತಿ ಹೊಂದಾನ ಆಗ್ಲಿಕ್ಕೂ, ಜ್ಞಾನ ಹೊಂದಾನ ಆಗ್ಲಿಕ್ಕೂ ಮೊದಲು ಇನ್ನೊಬ್ಬರಿಗೆ ಹಿತ ಮಾಡಕ್ಕೆ ತೆಗೆದು ಕೆಡಕ್ ಮಾಡೋದು. ಈ ಪೂಜಾ ಹೇಳಿದೆ, ಈ ಪೂಜಾದಿಂದ ನಿಮ್ಮ ಪುಣ್ಯ ಸಂಗ್ರಹ. ಇದನ್ನು ನಾವು ಮಾಡಾಕ್ತಾ ಇರಲಿಲ್ಲ. ಹೇಳ್ತೇವೆ, ಕೇಳ್ತೇವೆ ಅಷ್ಟೇ. ಉಪದೇಶ ಮಾಡಕ್ಕೆ ಅಷ್ಟೇ ಆಗೈತಿ ಹೊರತು ಆಚರಣೆ ಒಳಗಿಲ್ಲ. ಆಚರಣೆಯೊಳಗೆ ತಗೊಂಡ್ರೆ ನಿನಗೆ ಲಾಭ. ಶ್ರೀ ಗುರು ವಚನೋಪದೇಶವನ್ನು ಆಚರಿಸಲಾಗಲು ನಾವು ಆಲಿಸ್ತೇವೆ. ಕೃತಿ ಇಲ್ಲ. ಎಲ್ಲಕ್ಕೆ ಕೇಳಕ್ಕೆ ಭಾಳ ಚಂದ ಮಾತಾಡ್ತೇವೆ, ಆದ್ರೆ ಆಚರಣೆ ಒಳಗೆ ನಾವು ಹೊಡ್ತೀವಿ. ಶ್ರುತಿ ಅಚ್ಚ ಹಾಯಿ, ಕೃತಿ ಕಚ್ಚ ಹಾಯಿ ಅಂತಾರಲ್ಲ. ನಾವು ಮಾಡೋದೊಂದು, ನಾವು ಹೇಳೋದೊಂದು. ವೇದಾಂತಿಗಳು ಹೇಳೋದೆಲ್ಲ ಹೇಳ್ತಾನೆ, ಅದನ್ನು ಮಾಡೋದು ಏನು ಮಾಡ್ತಾನೆ? ಇಟ್ಟು ಮ್ಯಾಗ ಏನು ಮಾಡ್ತಾನೆ? ಮತ್ತು ಆ ಕಸಬು ಬಿಡುವುದಿಲ್ಲ. ಆ ಕಸಬು ನಾವು ಬಿಡುವುದೇ ಇಲ್ಲ. ಬೇಕಾದ ಸಾಧು ಸನ್ಯಾಸಿಗಳನ್ನು ನೋಡಿ ನೀವು ಜಗತ್ತು ಭಾಳ ಜ್ಞಾನದ ಮಾತಾಡ್ತಾರೆ. ಮಾಡೋದೆಲ್ಲ ಕಂತ್ರಾಟಿ ಇಂಥದ್ದು ಮಾಡ್ತಿರ್ತಾರೆ. ಇಂಥ ದಾರಿ ತಪ್ಪಿಸೋದನ್ನ ಜನರ ಕೈಯಾಗ ಮಾತಾಡಿದ್ರೆ ಪ್ರತಿಷ್ಠಾಪನೆ ಮಾಡಿ, ಮೂರ್ತಿ ಪೂಜೆ ಮಾಡ, ಅಭಿಷೇಕ ಮಾಡ, ಅದಿಲ್ಲ ಅಂದ್ರೆ ಇರುವುದಪ್ಪ. ಮೊದಲಿಗೆ ಒಂದಿಗೆ ಹೆಂಗೆ ಸಾಧ್ಯೈತಿ? ಅಟ್ಟಕ್ಕೆ ಬೇಕವು, ಅಟ್ಟಕ್ಕೆ ಹಾರಬೇಕು, ಬೆಟ್ಟಕ್ಕೆ ಹಾರತ್ತನ ಅಂಥೇಳಿ ಜನರನ್ನೆಲ್ಲ ತೆರೆಯಾಕ ಇಂಥವನ್ನೆಲ್ಲ ಹುಡಿಸ್ತಾರೆ. ಹೌದು, ಅದನ್ನು ಮಾಡಿಲ್ಲ ಅಂದ್ರೆ ಅವ್ರು ಉತ್ಕೊಂಡು ಬರೋದಿಲ್ಲ. ಬೆರ್ಕಿ ಬುದ್ಧಿಯವ್ರು ಮಾಡಿದ ಕಸಬರು ಎದಕ್ಕೆ ಕಟ್ಟಿವೋ ಬಡ್ದಿ ಅದನ್ನ ಕೇಳ್ತಿದ್ರು. ಅಥವಾ ಬೆರ್ಗಿ ಅದು ಮಹಾತ್ಮರ್ದ್ರಿ, ಅದ್ರಾಗ ಪ್ರಭಾವ ಇರ್ತೈತಿ. ಅದಕ್ಕೆ ಅಲ್ಲ, ಜೀವಂತ ಇದ್ರೆ ಹೇಳಿರನ ಪ್ರಭಾವ ಆಗೋದು. ಇಲ್ಲ ಹೆಣ ಹೋಗೋದು ಕಟ್ಟಿ ಪ್ರಭಾವ ಏನಕ್ಕೆ ಹುಚ್ಚಿ ಹೋಗೋದು. ಯಾರ ಮುಂದೆ ಹೇಳೋದು? ನೀನು ಜಗಾಡ್ಗಾಡ್ಸ ಮುಂದೆ ಜಗಾಡ್ಗಾಡ್ಸಕ್ಕೆ ಬಂದೀನಿ, ಇದ್ದದ್ದೇ ಏನಾದ್ರು ಹೇಳಕ್ ಬಂದೀನಿ. ಎಲ್ಲಿಯೂ ಇಲ್ಲ. ಯಾವ ಮಹಾತ್ಮನೂ ಹೇಳಿಲ್ಲ. ಯಾವ ಬೆದ್ದಿಗೆ ನಡ್ಕೊಂತ ಯಾವ ಶ್ರುತಿನೂ ಹೇಳಿಲ್ಲ. ಒಳ್ಳೆ ನೋಡಿಲ್ಲ ಯಾವ ಮಹಾತ್ಮ ಯಾವ್ದಾರ ಗೆದ್ದಿಗೆ ನಡ್ಕೊಂತ ಅಡ್ಡಾಡಿದ್ರೆ. ಹಾಗಿದ್ದಿದ್ರೆ ನಮಗೂ ಆ ಶಕ್ತಿ ಬರ್ತದೆ ಅಂತ ಹೊರತಿದ್ರೆ ಅದ್ರಾಗ ಏನೈತಿ? ಅವ್ರು ಹೇಳಿದ ಮಾತಿನ ಕಡೆ ಲಕ್ಷ್ಯ ಕೊಟ್ಟರೆ ನಿನ್ನಲ್ಲಿ ಐತೆ ಅದು ಜಾಗೃತ ಆಕೈತಿ. ಅವ್ರು ಹೇಳಿದ ಮಾತುಗಳನ್ನು ನಿತ್ಯ ನೀವು ಶ್ರವಣ ಮಾಡೋದ್ರಿಂದ ನಿನ್ನಲ್ಲಿ ಅದು ಜಾಗೃತ ಆಕೈತಿ. ಅದನ್ನು ನಾವು ಮಾಡೋದಿಲ್ಲ. ಅದನ್ನು ಗೊಂಬಿ ಇಟ್ಕೊಂಡು ಏನಾದ್ರು ಮಾಡ್ಕೊತ ಕೂತ್ರಿ ಏನಾಕೈತಿ ಅದು ಮತ್ತಟ್ಟು ಇದು. ಮತ್ತು ಈ ವಿಚಾರ ಸಹಿತ ಕುಂಠಿತಾಗಿರ್ತೈತಿ. ಎಲ್ಲಿ ಗದ್ದಿಗೆ ಗೊಂಬಿ ಅದಾವ ಅಲ್ಲಿ ಈ ವಿಚಾರ ನಡೆದೇವಿ ನೋಡಿ. ಅವನ್ನೆಲ್ಲ ಕಿತ್ತೋಗಿದ ಹೊರತು ಈ ವಿಚಾರಕ್ಕೆ ಅವಕಾಶ ನೋಡ್ಬೇಕಾಗ್ತದೆ. ಜಗತ್ತಿನೊಳಗೆ ಎಷ್ಟು ಮಂದಿ ಎಲ್ಲ ಮಹಾತ್ಮರು ಹೇಳ್ಯಾರ, ಅವ್ರು ಗದ್ದಿ ಗೊಂಬಿ ಅವ್ನು ಮಾಡ್ಕೊತ ಕೂತವ್ರಿಗೆ ಇದು ಹೊಡಿದ್ರು. ಅವನ್ನೆಲ್ಲ ಕಿತ್ತೋಗಿದ ಹೊರತು ಅಧ್ಯಾತ್ಮ ನಿಮ್ಗೆ ಹತ್ತುವುದಿಲ್ಲ. ಯಾಕಷ್ಟು ಅವರ ಕಠೋರವಾಗಿ ಹೇಳ್ಯಾರಂದ್ರೆ ಕಲ್ಯಾಣ ಆಗಬೇಕಾಗಿದ್ದೇವೆ. ಅದನ್ನು ಮಾಡ್ಕೊತ ಕೂತ ಇದು ಹೊಡಿದಿಲ್ಲ. ನಿವಳ ತತ್ವಚಿಂತನದ ಅಭ್ಯಾಸ ನಿಲ್ಲುತ್ತೆ. ಇದರ ಬಗ್ಗೆ ಶ್ರವಣ ಅವ್ರು ಹೇಳಿದಂತಹ ವಿಚಾರಗಳ ನಿತ್ಯ ನಾವು ಹೇಳುವುದು ಬಿಡಬಾರ್ದು. ಶ್ರವಣ ಮನನ ನಿಧಿಧಾಸ ತಿಳಿದೇ ಇರಲಿ. ಅದು ಮನಸ್ಸು ಬಹಳ ಬೆರಿಗೈತಿ. ಮನಸ್ಸಿನಾಗ ಒಲ್ಲ ನಮ್ಮ ಒಂದು ಸತ್ವ ಆಕೈತಿ, ಒಮ್ಮೆ ರಜು ಆಕೈತಿ, ಒಮ್ಮೆ ತಮೋ ಗುಣ ಆಕೈತಿ. ಸತ್ವ ಪ್ರಧಾನ ಆದಾಗ ಬೆಳೆದಾಗ ಅನಿಸ್ತೈತಿ, ತಮ್ಮ ಪ್ರಧಾನ ಆದಾಗ ಮಬ್ಬು ಬರ್ತೈತಿ, ರಜೋ ಗುಣ ಆದಾಗ ಚಂಚಲ ಆಕೈತಿ. ಹೀಗಾಗಿ 3 ಅವಸ್ಥೆಗಳ ಸರಿಬೇರಿಕೆ ಐತಿ. ಇದು ಎಚ್ಚರಿಕೆ ಅಂದ್ರೆ 3 ಅವಸ್ಥೆಗಳ ಸರಿಬೇರಿಕೆ. ಸತ್ವ ರಜೋ ತಮೋ ಗುಣಗಳಿಂದ ಕೂಡಿದಂತಹದ್ದು. ನಮಗೆ ಸಾತ್ವಿಕ ಗುಣ ನಮ್ಗೆ ಯಾವಾಗಲೂ ನಮ್ಗೆ ಬರಬೇಕಾಗಿತ್ತಂದ್ರೆ ಅಂತಹ ಒಂದು ಯೋಗ್ಯವಾದ ಆಹಾರವನ್ನು ನಾವು ತಗೋಬೇಕಾಗೈತಿ. ಒಳ್ಳೆಯ ಗುಣಗಳನ್ನು ನಮ್ಮಲ್ಲಿ ಜಾಗೃತಗೊಳಿಸ್ಕೋಬೇಕಂದ್ರೆ ಅಂತಹ ಒಂದು ವಾತಾವರಣವನ್ನು ನಾವು ಬದುಕಬೇಕಾಗೈತಿ. ಯುಕ್ತಾಹಾರ ವಿಹಾರಶ್ಯ ಅಂತ ಅರ್ಜುನ ಹಂಗೆ ಕೃಷ್ಣ ಪರಮಾತ್ಮ ಭಗವದ್ಗೀತೆ ಒಳಗೆ ಹೇಳಿದ ಮಾತು ಅದೇ ಹೇಳ್ಯಾರ. ಅದನ್ನು ಅಂದ್ರೆ ಹೇಳ್ತಾರೆ.
ಅಂತ ಒಂದು ವಾತಾವರಣ ತಿಳ್ಕೋಬೇಕು ಮೊದಲು. ಎಂಥ ಅನ್ನವನ್ನು ಉಣ್ಣುತ್ತೀಯೋ ಅಂತ ಮನವನ್ನು ಪಡೆಯುತ್ತೀಯ. ಆಹಾರ ಶುದ್ಧವು ಸತ್ವ ಶುದ್ಧಿ ಅಂತ. ಇವನ್ನೆಲ್ಲ ತಿಂದ್ಬಿಟ್ರೆ ರಾಕ್ಷಸಿ ಗುಣ ತೆಗೆರಕ್ಕಾಗಲ್ಲ. ಇವನ್ನೆಲ್ಲ ಮಾಂಸಾಹಾರಿ ರಾಕ್ಷಸ ಮನುಷ್ಯ ತಿನ್ನುವುದಿಲ್ಲ, ಮನುಷ್ಯತ್ವ ಬರುವುದಿಲ್ಲ, ರಾಕ್ಷಸಿ ಕೃತಿಗಳು ತಕ್ಕಂಗೆ ಗುಣ ತಯಾರಕ ಗುಣಕರ್ಮಕ್ಕೆ ತಕ್ಕಂಗೆ ಅಂತ ಕರ್ಮಗಳನ್ನು ಮಾಡ್ತಿ, ಅದಕ್ಕೆ ತಕ್ಕಂಗೆ ನಿಮ್ಮ ಮತ್ತೆ ಅದ್ರ ಫಲ ಉನ್ನತಿ. ಇದು ಯಾರು ಬಿಟ್ಟಿದ್ರು ಮತ್ತೆ ಸಂಕಟ ಬರ್ತಾವಂದ್ರೆ ಮಾಡಬಾರದನ್ನು ಮಾಡ್ತಿ, ಆಗಬಾರ್ದು. ಏನು ಮಾಡಬೇಕು ಅದನ್ನು ಮಾಡಬಾರ್ದು. ಇದ್ರ ಬಗ್ಗೆ ನಮಗೆ ಎಚ್ಚರಬೇಕು ಬೇಡ. ವಿಹಿತ ಮತ್ತು ನಿಷಿದ್ಧ ಯಾವುದು, ಬಿಡಬೇಕಾದದ್ದು ಯಾವುದು, ಮಾಡಬೇಕಾದದ್ದು ಯಾವುದು, ಇದರ ಅರಿವನ್ನು ನಮಗೆ ಅವ್ರು ಮಾಡಿಕೊಟ್ಟಾಗಿಲ್ಲ, ತಿಳಿಸ್ಕೊಟ್ಟಿತ್ತಿಲ್ಲ ನಿನಗೆ. ಮತ್ತೆ ಯಾಕೆ ಮಾಡಿದ್ವಿ? ಹಂಗಾರೆ ಅನುಭವಿಸು. ಇವನ್ನೆಲ್ಲ ತಾಪತ್ರೆಗಳನ್ನು ಅನುಭವಿಸುವಂತ ಎಲ್ಲ ಧರ್ಮ ಗ್ರಂಥಗಳಲ್ಲಿ ಅದನ್ನು ಎಚ್ಚರಿಕೆ ಕೊಟ್ಟಾರೆ. ಕುರಾನ್ಗಳಿಗೂ ಅದನ್ನ ಹೇಳ್ತಾನೆ ಇಲ್ಲ ನೀನು. ಆ ಗುರುವಿನ ಮುಖಾಂತರ ನಿನಗೆ ಎಚ್ಚರಿಕೆ ಕೊಟ್ಟಿರ್ತಾನೆ ಇಲ್ಲ. ಯಾಕೆ ಅದನ್ನು ಮಾಡಿ? ಕುರಾನ್ ಓದಿಸ್ತಿದ್ರಿ ಅದವರು. ಪುರಾಣ ಓದೇವು ನಾವು ಎಲ್ಲ. ದಿವ್ಯ ಕುರಾನ್ ಅಂತೇಳಿ ಕುರಾನ್ ಸಹಿತ ಎಲ್ಲ ಧರ್ಮ ಗ್ರಂಥಗಳನ್ನ ಬೈಬಲ್ ಓದಿದ್ವಿ. ನೋಡೋದ್ರಾಗ ಹಂಗೆ ಐತಿಲ್ವ? ಮೂಲ ಏನೈತಿ, ಎಲ್ಲರೂ ಧರ್ಮದಾಗ ಒಂದೇ ತಿರುಳೈತಿ. ನಾವು ಏನು ಮಾಡ್ಕೊಂಡಿವಿ, ನಮಗೆ ಬೇಕಾದಾಗ ಅನುಕೂಲ ಮಾಡ್ಕೊಂಡು ಯಾಕೆ ಬೇಕತ್ತು ಅವನ್ನೆಲ್ಲ ವಿರೋಧ ಮಾಡ್ಕೊತ ಒಂದಕ್ಕೊಂದು ಸೇರಿಕೆ. ಅದು ಒಂದೇ ಐತಿ. ಮೂಲ ಧರ್ಮ ಅಹಿಂಸಾ ಪರಮೋ ಧರ್ಮ. ಯಾವ ಜೀವಿಗೂ ಹಿಂಸೆಯನ್ನು ಕೊಡದಂಥ ಆಚರಣೆಗೆ ಧರ್ಮ ಅಂತ. ಇದು ಎಲ್ಲ ಜಗತ್ತಿನ ಮಾನವರಿಗೆಲ್ಲ ಇದು ಒಂದೇ ಐತಿ. ನಾವು ಹೊರಗಿನ ಸೋಗ ಹಾಕೋದು, ಗಡ್ಡ ಬಿಡೋದು ಧರ್ಮ ಬೇರೆ, ಪಾಠ ಬಿಡೋದು ಪಡ್ಕೋದು ಧರ್ಮ ಬೇರೆ, ಗುರುಗಳಿಗೆ ಹಾಕೋದು ಧರ್ಮ ಬೇರೆ, ಕೆಂದ ಬಿಡೋದು ಬೇರೆ, ಬೆಳೆದು ಹಾಕೋದು ಇವೆಲ್ಲ ಸೂಗ್ ಹಾಕೋದು, ಇವನ್ನೆಲ್ಲ ವೇಷಭೂಷಣಗಳನ್ನು ಮಾಡೋದು ಧರ್ಮ. ಹೊರಗಿನ ಆಚರಣೆ ಏನಾದ್ರು ಮಾಡ್ಕೋತ ಕೊಡೋದು ಧರ್ಮ ಅಲ್ಲ. ಹೊರಗೆ ಏನು ಮಾಡುವ ಅವಶ್ಯಕತೆನೇ ಇಲ್ಲ. ಎಲ್ಲ ಒಳಗಿನ ಕೆಲಸ ಐತಿ. ನೀನು ನಡ್ಕೋದು ಮನಸ್ಸಿನಾಗ ಐತಿ, ನಿನ್ನ ಕೆಲಸ ಇಲ್ಲ. ಎಲ್ಲ ಜೀವಿಗಳಲ್ಲಿ ಪರಮಾತ್ಮ ಸ್ವರೂಪದನ, ಎಲ್ಲರಲ್ಲಿ ನಿನ್ನನ್ನು ಕಾಣುವಂಥ ಪ್ರಯತ್ನವನ್ನು ಮಾಡ. ಆತ್ಮವತ್ ಸರ್ವಭೂತೇಶ್ ಯಹ ಪಶ್ಯತಿ ಸಹ ಪಂಡಿತ. ಎಲ್ಲ ಪ್ರಾಣಿಗಳಲ್ಲಿ ನಾನಿದ್ದೇನೆ. ಸರ್ವೇಶ ಉದ್ದೇಶ ತಿಷ್ಠತಿ. ಅದನ್ನೇ ಹೇಳ ಅನುಭವ. ಅದನ್ನು ನಾವು ಅಳವಡಿಸ್ಕೋಬೇಕಾಗೈತಿ. ಎಲ್ಲರಲ್ಲಿ ನಾನಿದ್ದೇನೆ. ಎಲ್ಲ ಪರಮಾತ್ಮ ಸ್ವರೂಪಿಗಳದ. ಪರಮ ಅಂದ್ರೆ ಶ್ರೇಷ್ಠ. ಪರಮಾತ್ಮ ಅಂದ್ರೆ ಗೊಂಬೆಲ್ಲ. ಮತ್ತು ಅದೊಂದು ವ್ಯಕ್ತಿ ಅಲ್ಲ. ಪರಮಾತ್ಮ ದೇವರಂತಲೇ ಮತ್ತು ಆಕಾರಕ್ಕೆ ಹೋಗ್ತೀನಿ, ಹೆಣಕ ಹೋಗ್ತೀನಿ ಅಂತ ಭಾಳ ಸಲ ಸಾಕಷ್ಟು ಸಲ ಎಚ್ಚರಿಕೆ ಕೊಟ್ಟ. ಗುಣಪ್ಪನ ನಮ್ಗೆ ಮತ್ತು ದಾರಿ ತಪ್ಪಬಾರ್ದು ಅಂತ ಎಚ್ಚರಿಕೆ ಕೊಟ್ಟರು. ಮತ್ತು ಅದನ್ನ ಹೋಗ್ತೀವಿ ನಾವು, ಕತಿಗಿನ ಹೋಗ್ತೀವಿ. ಪರಮಾತ್ಮ ಅಂದ್ರೆ ಪರಮೇಶ್ವರ ಅಂದ್ರೆ ಜಡಿ ಬಿಟ್ಕೊಂಡು ನಾವು ಈಗ ಹೇಳಿದ್ರೆ ಪಾರ್ವತಿ ಕತಿ, ಇವನ್ನೆಲ್ಲ ಕತಿ ಕಟ್ಟಿಕಾರ ಈತ ಸ್ಥಿತಿ ನಮ್ಗೆ ಸಮಾಧಾನ ಇಲ್ಲದಂಗೆ ಮಾಡ್ಯಾರ. ದಾರಿ ತಪ್ಪಿಸ್ಬಿಟ್ಟಾರೆ ಇವನ್ನೆಲ್ಲ ಕತಿ ತೆಗೆದೋಗಿ ಅವನ್ನೆಲ್ಲ ಬೇಕಾಗಿಲ್ಲ. ಐದು ಸಮಾಧಾನವನ್ನು ಕೆಡಿಸ್ತಾವ ಅಂತ. ಅದಕ್ಕೆ ಅವನ್ನ ಆ ಶಬ್ದ ಇಟ್ಕೂಲೆ ಆ ನೆನಪು ಬರ್ತಾವ ಅಂತ ತಿಳ್ಕೊಂಡು ಆ ಶಬ್ದಗಳನ್ನು ಸುದ್ದಿ. ಶಿವ ಅನುಕೂಲ ಏನು ನೆನಪಿ ಬರ್ತೈತಿ ನಿಮ್ಗೆ? ಆ ಹೆಣದ ನೆನಪು ಬರ್ತೈತಿಲ್ಲ. ಕೃಷ್ಣ ಅನುಕೂಲ ಏನು ನೆನಪು ಬರ್ತೈತಿ? ಅದು ಕೊಳಲು ಉದಾವನ್ನ ನೆನಪು ಬರ್ತೈತಿ. ಅದಕ್ಕೆ ಇವು ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಸುಖ ಅನುಕೂಲ ಏನು ನೆನಪು ಬರ್ತೈತಿ? ಯಾವ ಆಕಾರ ನೆನಪು ಬರ್ತೈತಿ ನಿಮ್ಗೆ? ಯಾವ ಆಕಾರದ ನೆನಪು ಬರಬಾರ್ದು, ಕೇವಲ ಸುಖದ ನೆನಪ ಬರಲಿ ಅನ್ನೋ ಸಂಬಂಧ ಸುಖ ಅಂತ ಶಬ್ದ ಇದೆ. ನಾ ಹೇಳಿದ್ದಲ್ಲ, ನಿಮ್ಮ ಹಿಂದಿನ ಋಷಿಮುನಿಗಳೇ ಹೇಳಿದ್ದಿದ್ದು. ಏನು ಅದನ್ನ ನೆನಪಿಗೆ ತಂದು ಕೊಡತ್ತೇನೆ ಅಷ್ಟೇ. ನಾ ಏನು ಸ್ವಂತ ಹೇಳಾಕತ್ತಿಲ್ಲ. ಇವ್ರೊಂದು ಬೇರೆ ತಂದ್ರೂಪ ಅಂತ ಹೇಳ್ತಿದ್ದೆ. ಇನ್ನು ಹಿಂದಿನ ಋಷಿಮುನಿಗಳು ಹೇಳಿದ್ದೈತಲ್ಲೇ ಸುಖಾಯ ನಮ ಅಂತ ಅದ್ರಾಗ ಐತು. ಮಂತ್ರ ಇದ್ರೊಳಗೆ ಐತೆ. ಏನು ಎಲ್ಲ ಸುಖಾಯ ನಮ ಅಂತ ಐತೆ. ಏನು ಅದನ್ನ ಹೇಳಕ್ಕೆ ಸುಖದ ಕಡೆ ಲಕ್ಷ್ಯ ಕೊಡಲಿ ಅಂತ ಅನುಭವಾನುಸಾರವಾಗಿ ಹೇಳ್ತಾರೆ. ಅದನ್ನ ಕಂಡು ಹಿಡಿದ ಅಪ್ಪ ಅವ್ರು ಎಚ್ಚರಿಕೆ ಕೊಟ್ಟರು. ನಿಜವಾದದ್ದು ಯಾರು ಅಲ್ಲುಗಳಿಲ್ಲ ಬರ್ದಂತ ಯಾರು ಅದ ನೀತಿ, ಅದೇ ನಾನವೇ ನಮೋ ಮಹ್ಯಂ, ನನಗೇ ನಮಸ್ಕಾರ. ಅನ್ಯವಾಗಿ ಎಲ್ಲಿ ಐತಿ ನಿನಗೆ ನಮಸ್ಕಾರ ಮಾಡಕ್ಕೆ? ಅನ್ಯವಾಗಿ ಭಿನ್ನ ಬಿಟ್ಟಾರ ಸರಿ, ಇನ್ನೊಂದು ಕಾಣ್ತೀವಿ. ಅನ್ಯವಾಗಿ ಐತಿ ಅಂತ ನಾವು ದುಡ್ಡು ಕೊಡ್ಲಿಕ್ಕೆ ಐತೀವಿ. ಅದಕ್ಕೆ ನರಕ ತಪ್ಪಲ್ಲ ನಮ್ಗೆ. ಶ್ರುತಿ ಅದನ್ನ ಹೇಳ್ತತಿ. ಅನ್ಯವಾಗಿ ಐತಿ ಅಂತ ಏನು ಬೇಡ್ಕೋದು ಹೇಳೋದು ಮಾಡ್ತೀವಲ್ಲ, ಶಾಶ್ವತ ನಿನಗೆ ನರಕ ತಪ್ಪೋದಿಲ್ಲ. ದೇವ್ರ ಅನ್ಯವಾಗಿ ಅದನ್ನ ನಾವು ಬೇಡ್ಕೊಂಡ್ರೆ ಎಲ್ಲ ಕೊಡ್ತಾನ ಅಂತ ನೀನು ಮಾಡ್ತೀಯಲ್ಲ, ಹೋಗಿ ಪೂಜೆ ಅದು ಮಾಡ್ತೀಯಲ್ಲ, ಕಾಯಂ ನಿನಗೆ ನರಕನ. ಅದು ಪ್ರಬಲ ಶ್ರುತಿ ಅದನ್ನ ಹೇಳ್ತಾವ. ಯುವಣ್ಯಾಂ ದೇವತಾ ಉಪಾಸತೆ ನಾಯಕ ನರಕಂ ಗತ್ವ ಶುದ್ಧ ಯೋಗಿಸು ಜಾಯ. ಅವನು ನರಕಂತಿ ಶಾಶ್ವತ ಮತ್ತು ಹಿಂದಿನ ಜನ್ಮಗಳಲ್ಲಿ ಅವ್ನು ಹುಡುಕಬೇಕಾಗ. ತನ್ನ ವಂಚನ ತಾನ ಮಾಡ್ಕೊಂಡಂಗ ನನಗಿಂತ ಶ್ರೇಷ್ಠವಾದದ್ದು ಯಾವುದರ ಐತೆ ಅಂದ್ರೆ ನಮ್ಮ ವಂಚನೆ ನಾವೇ ಮಾಡ್ಕೊಂಡು. ನಾನೇ ಶ್ರೇಷ್ಠವಾದಂಥ ವಸ್ತು, ಪರವಸ್ತು ನಾನಾ ಅದೇನೆ. ಪರ ಅಂದ್ರೆ ಶ್ರೇಷ್ಠವಾದದ್ದು. ನೋಡು ನೋಡು ನೀನೇ ಪರವೆಂದು ತತ್ವಗೂಡದೆ ವಿಲಕ್ಷಣವಾಗಿ ನಿಂದು ಈ ಪಂಚಭೂತಾದಿಗಳ ಒಡಗೂಡದ ನೀನು ಬ್ಯಾರೆ ಅನ್ನೋದನ್ನ ಶ್ರೇಷ್ಠ ವಸ್ತುನ ನೀನದನ್ನ ಅರಿಯವ ನೀ ಶ್ರೇಷ್ಠ ವಸ್ತು. ಅರಿವು ತಾನೆಂದು ನಂಬಿ ನಿಂದೊಡೆ ಮುಕ್ತಿ ತರತಿಲ್ಲವೆಂಬುದೇ ನಿಜ ಮುಕ್ತಿ. ಅರಿವು ನೀನೆಂದು ಸದ್ಗುರು ಕೇಳಿ ತಿಳಿವನೇ ಜಾನರ ದೇವ.
ಅವನು ಶಾನೆ. ಈ ಜಗತ್ತಿನೊಳಗೆ ಶಾನ್ಯಾರು ಯಾರು ಅಂದ್ರೆ ನೀ ಅರುವ ನಾನು ದೇವರೇ ನಾನನೇ ಅಂತ ಯಾವ ತಿಳ್ಕೊಂಡ ಅವನು ಶಾನ್ಯ. ಈ ದೇಹ ನಾನಂತ ತಿಳ್ಕೊಂಡ ಅವ ದಡ್ಡ. ಅಜ್ಞಾನಿ ಅಲ್ಲವೇ ಜೀವನೇ ನೀನು ಸುಜ್ಞಾನಿಯನ್ನು ನುಡಿವರೇ. ಶಾನೆ ಅಂತಾರ ನೀ ಏನಿದಿ ಪರಿಶುದ್ಧ ಚೈತನ್ಯ ದೇವರೇ ನೀನದಿ. ಈ ಹೊಲಸ ನಾರು ಶರೀರ ನಾನು ತಿಳ್ಕೊಂಡಿಲ್ಲ, ಇದು ನೀನಲ್ಲ. ನೀ ಎಷ್ಟು ಜನ್ಮ ಈ ಶರೀರ ನಾನು ತಿಳ್ಕೊಂಡು ಈ ಶರೀರ ಅಗತ್ಯಕ್ಕಿಲ್ಲ. ನೀ ಪರಮಾತ್ಮ ಸ್ವರೂಪನೇ ಅದಿ ಅನ್ನೋದನ್ನ ಗಟ್ಟಿ ಮಾಡಿ ಆ ಭಾವನೆಗಳು ನಿನ್ನ ಭಾವದಾಗಿದ್ದರೆ ನಿನ್ಗೆ ಯಾವ ತಾಪತ್ರಯಗಳು. ಶರೀರ ಭಾವ ಬಂದ್ಕೂಲೆ ತಾಪತ್ರಯಗಳು ಬರ್ತಾವೆ. ಮನುಷ್ಯನ ಭಾವದಾಗಿದ್ದರೆ ನಿನಗೆ ತಾಪತ್ರಯಗಳು ಬರ್ತಾವೆ. ಅನ್ಯ ಭಾವನೆಗಳನ್ನ ತಾಳಿದ್ದ ನಿನ್ನ ಎಲ್ಲ ತಾಪತ್ರಯಗಳಿಗೆ ದುಃಖಕ್ಕೆ ಕಾರಣ ನೀನ ಮಾಡ್ಕೊಳ್ಳಿ. ಅದಕ್ಕೆ ಅನ್ಯ ಭಾವನೆಗಳನ್ನ ತೆಗೆದುಹಾಕಿ ನಿನ್ನ ಭಾವದ ಹೋಗು. ಅನ್ಯ ಭಾವನೆಗಳ ಕಾಯ್ಮೋ, ನಿನ್ನ ಭಾವ ಕಾಯ್ಮೋ. ಶರೀರ ಭಾವ ಕಾಯ್ಮೋ, ಆನಂದದ ಭಾವ ಕಾಯ್ಮೋ. ಶರೀರ ಭಾವ ಕಾಯವಾಗಿದ್ರೆ ಎಲ್ಲರೂ ಒದ್ದಾಡಿಬಿಡ್ತಿದ್ರು, ಆರಾಮ ಉಳ್ಕೊಳಕ್ ಹಾಕಿದ್ದೀನಿ. ಅದು ನಡಬರ್ಕದ ತೋರೈತಿ ನಿನ್ನ ತಪ್ಪು ತಿಳುವಳಿಕೆಯಿಂದ ಈ ಭಾವ ಒಂದೈತಿ. ಸರಿಯಾದ ತಿಳುವಳಿಕೆಯನ್ನು ಮಾಡಿಕೊಂಡಾಗ ಈ ಭಾವ ಹೋಗ್ತೈತಿ. ಅನ್ಯ ಭಾವನೆಗಳನ್ನು ತೆಗೆದುಹಾಕಿ ನಿನ್ನ ಯಥಾರ್ಥ ಜ್ಞಾನವನ್ನು ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕಾಗಿದೆ. ಮನುಷ್ಯನ ಜನ್ಮಕ್ಕೆ ಬಂದಾಗ ಇದನ್ನು ನಾವು ಮಾಡಲಿಲ್ಲ ಅಂದ್ರೆ ನಮ್ಮ ಜೀವನ ಎಲ್ಲ ವ್ಯರ್ಥ. ಯಾಕೆ ಇಂಥ ಮನುಷ್ಯನ ಜನ್ಮ ಬರೋದು ಭಾಳ ಕಠಿಣ. ಅದು ಬಾಕಿ ಜನ್ಮದಾಗ ಇದನ್ನ ಮಾಡ್ಕೊಳಕ್ ಆಗುದಿಲ್ಲ. ಅದಕ್ಕೆ ಮೊದಲು ಇದನ್ನು ದೌಡ್ ಮಾಡ್ಕೋ. ಈ ಕೆಲಸ ತಡ ಮಾಡಕ್ ಹೋಗ್ಬೇಡ. ತಡ ಮಾಡದೆ ಈ ಇದನ್ನು ತಿಳುವಳಿಕೆ ಮಾಡಿ. ಯಾವ ಹೊತ್ತಿನಾಗ ಹೋಗ್ತೈತೆ ನೀರಿನ ಮೇಲೆ ಕುಳಿತೀರಿ, ಯಾವ ಹೊತ್ತಿನಾಗ ಪಟ್ಟ ಅಂತ ಹೇಳಕ್ ಹೋಗ್ಬೇಕು. ಅದಕ್ಕೆ ದೌಡ್ ಇದನ್ನು ಮಾಡ್ಕೊ. ಎಲ್ಲ ಕೆಲಸ ಬಿಟ್ಟಾರು ಮೊದಲು ಮಾಡ್ಕೊ. ಇನ್ನ ಭಾಳ ಜನ ಬದುಕ್ತೇನೆ ಅಂತ ತಿಳ್ಕೊಂಡೆ ಬಟ್ಟಿಗೆ ನೋಡೋಣ ಅದನ್ನ ಹಿಂದಕ್ಕೆ ಹಾಕು. ಈ ದೌಡ್ ಹೊಕ್ಕೇನೆ ಅಂತ ತಿಳ್ಕೊಂಡು ಈ ಕೆಲಸ ನಾನು ಯಾರಿದ್ದೀನೋ ತಿಳ್ಕೊಳ್ಳುವಂಥ ಕೆಲಸವನ್ನು ನೀವು ಅದ್ರ ಬಗ್ಗೆ ಶ್ರವಣ ಮನನ ಅನುಭವಗಳು ಹೇಳಿದಂಥ ವಿಚಾರದ ಕಡೆ ಲಕ್ಷ್ಯ. ಇದನ್ನು ಕೇಳೋದು ತಪ್ಪಿಸ್ಬೇಡ. ಒಂದು ಹೊತ್ತು ಊಟ ತಪ್ಪಿದ್ರು ಶ್ರವಣ ಬಿಡಬೇಡ. ಮಹಾತ್ಮ ಹೇಳಿದಂಥ ವಿಚಾರಗಳನ್ನು ನೆನಪು ಮಾಡೋದು ಇದು ನಮ್ಮ ಜೀವನಗಳು ಬಹಳ ಮಹತ್ವದ. ಇದನ್ನು ಮಾಡಲಿಲ್ಲ ಅಂದ್ರೆ ನಮಗೆ ಬಹಳ ಹೀನ ಸ್ಥಿತಿ ಬಂದವು. ಅದನ್ನು ಬಿದ್ದ ಕಾಲ ನಾವೆಲ್ಲ ದುಃಖ ಪಡಾಕತ್ತಿದ್ವಿ. ಸಾಕಷ್ಟು ಜಗತ್ತಿನ ಬಗ್ಗೆ ಸಾಕಷ್ಟು ಜೀವರಿಗೆ ಕೇಳೇವಿ. ನಮ್ಮ ಬಗ್ಗೆ ನಾನು ಯಾರಿದ್ದೀವಿ ಅನ್ನೋದ್ರ ಬಗ್ಗೆ ಯಾರು ಹೇಳೋರು ತಿಳಿಸ್ಕೊಡೋರು ಯಾರು ಅದಾರ? ಮನ್ಯಾಗ ಯಾರು ತಂದು ಕೊಡ್ತಾರ? ಪರಿಸರ ಐತೆ ನಿಮ್ಮ ಜಾತಿಯವ್ರು ಯಾರು? ಧರ್ಮಗುರುಗಳು ಯಾರು ತಂದು ಕೊಡ್ತಾರೆ? ನಿನ್ನ ಮಣಿದೇವ್ರು ಏನಾರು ನೆನಪಿಗೆ ತಂದು ಕೊಡ್ತಾವಲ್ಲ ಇದನ್ನು. ನೀ ಯಾರಿದ್ದಿ, ನಿನ್ನ ಸ್ವರೂಪ ಹೆಂಗಿದ್ದಿ ಅನ್ನೋದನ್ನು ಎಲ್ಲ ಸುಳ್ಳು ಹೇಳೋರು ಅದಾರ. ಖರೆ ಹೇಳೋರು ಯಾರು ಇಲ್ಲಲ್ಲ. ನಾವು ಖರೆ ಹೇಳೋರು ಅಂದ್ರೆ ಸತ್ಯದ ದರ್ಶನವನ್ನು ಮಾಡಿಕೊಂಡು ನಾವು ಸದ್ಗುರು ಹೋಗ್ತೀವಿ. ಅಂಥವ್ರ ಮಾರ್ಗದರ್ಶನ ನಮಗೆ ಇದು ಬೇಕಾಗಿದೆ. ಅಂಥವ್ರು ಸಿಗುವುದನ್ನ ಜಗತ್ತಿನೊಳಗೆ ದುರ್ಲಭ. ಬಾಕಿ ಏನು ಹೇಳೋದಿಲ್ಲ ಅವ್ರು ನಿನ್ನ ಬಗ್ಗೆ ಗೊತ್ತು. ನಿನ್ನ ತನ್ನ ಮೊದಲರಿವು ತನ್ನ ಶರಣದಿಂದ ಮುನ್ನಿಪುದು ವೇದ ದೈವ ಗುರು ಎಲ್ಲರೂ ನಮ್ಮ ಇರುವನ್ನು ಕುರಿತು ನೀನ ಅದಿ ಜಾಗೃತ ಆಗಪ್ಪ, ಎಚ್ಚರ ಆಗಪ್ಪ. ನೀ ಪರಬ್ರಹ್ಮ ಸ್ವರೂಪನೇ ಅದಿ, ಮರ್ತಿ ಅದನ್ನ. ನೀ ಹೊಸದಾಗಿ ನಾಗಬೇಕಾಗಿಲ್ಲ, ಅದ ಅದಿ. ಹೊಸದಾಗಿ ನಿನ್ನಲ್ಲಿ ನೀ ಪಡಿಬೇಕಾಗಿಲ್ಲ. ಏನು ಮಾಡಿ ಯಾವ ಕರ್ಮವನ್ನು ಮಾಡಬೇಕಾಗಿಲ್ಲ. ಶಾರೀರಿಕ ಬೌದ್ಧಿಕ ಮಾನಸಿಕ ಯಾವ ಶ್ರಮನೂ ವಹಿಸಬೇಕಾಗಿಲ್ಲ. ಅನ್ಯ ವಸ್ತುಗಳನ್ನು ಪಡಿಬೇಕಂದ್ರೆ ಏನಾರು ಮಾಡೋದು. ನಿನ್ನನ್ನು ನೀ ಪಡಿಯಕ್ಕೆ ಏನು ಮಾಡ್ಬೇಕಾಗೈತಿ? ನಿಧಿ ಮಾಡಕ್ಕೆ ಏನು ಮಾಡ್ತೀವಿ ಹೇಳಿ? ಕಮಾಯಿ ತಿಳಿದಪ್ಪ. ನಿಧಿ ಮಾಡಕ್ಕೆ ಏನು ಕಮಾಯಿ ಮಾಡಿದ್ವಿ? ಯಾವ ಕರ್ಮ ಮಾಡಿದ್ದೇನೆ? ಏನು ಮಾಡೋದೆಲ್ಲ ಕೈ ಬಿಟ್ಟಾಗ ಅದನ್ನು ಹೋಗೋದಿಲ್ಲ. ಏನಾರ ಮಾಡ್ಬೇಕನ್ನೋದು ಸ್ವಲ್ಪ ಉಳಿಬಾರ್ದು. ಯಾವ ಥರದ ಕಲ್ಪನೆಗಳನ್ನು ಮಾಡದೇ ಇದ್ದಾಗ ನಿನ್ನ ನಿಜದ ಅನುಭವ ನಿನಗತ್ತೆ. ಕಲ್ಪನಾ ರಹಿತ ಸ್ಥಿತಿ ಒಳಗೆ ಎಲ್ಲ ಯಾವುದು ಕಲ್ಪನಾ ಇರಲಿಲ್ಲ ಅಂದ್ರೆ ಏನಿರ್ತೈತೆ ಅನ್ನೋದನ್ನು ನೀವು ಪ್ರಯೋಗ ಮಾಡಿ ನೋಡ್ಕೋರಿ. ಮನುಷ್ಯನೊಳಗೆ ಯಾವುದೇ ಥರದ ಕಲ್ಪನೆಗಳಿಗೆ ಅವಕಾಶ ಕೊಡಲಿಲ್ಲ ಅಂದ್ರೆ ಏನಿರ್ತೈತಿ? ಇದನ್ನು ನಾವು ಅಭ್ಯಾಸ ಮಾಡಬೇಕಾಗಿತ್ತು. ಇದ ಧ್ಯಾನ, ಇದ ಬುದ್ಧಿ. ಏನು ಇದಕ್ಕೆ ನಾವು ಕೊಡ್ಬೇಕಾಗಿದೆ. ಕಲ್ಪನಾ ರಹಿತ ಇರುವಿನ ಅನುಸಂಧಾನ ಮಾಡ್ಲಿಕ್ಕೆ ಕೊಡ್ಬೇಕಾಗಿದೆ. ಇದ ಶ್ರೇಷ್ಠ ಮಟ್ಟದ ಪೂಜೆ. ಇದನ್ನು ನಾವು ಹೊಂದೋದ್ರಿಂದ ಎಲ್ಲ ದುಃಖದಿಂದ ನಮಗೆ ಬಿಡುಗಡೆ ಆಕೈತಿ. ಇದು ಅದಕ್ಕೆ ಸೂತ್ರ. ಈ ಹಿಡಿತ ಬಿಟ್ಟು ಬೇರೆ ಹಿಡಿತನೇ ಇಲ್ಲ. ಅದನ್ನು ನೆನಪು ಮಾಡಲಿಕ್ಕೆ, ದುಃಖದಿಂದ ನಾವು ಬಿಡುಗಡೆ ಆಗಲಿಕ್ಕೆ ಕಲ್ಪನಾರಹಿತ ಇರುವಿನ ಅನುಸಂಧಾನದ ನೆನಪು. ನಾವು ನಿರಂತರ ಇದನ್ನು ಮಾಡಬೇಕಾಗಿತ್ತು. ಇದು ಬರಬೇಕಾದ್ರೆ ನಮ್ಗೆ ಅಂತಃಕರಣ ಪರಿಸ್ಥಿತಿ ಬೇಕು. ಅಂತಃಕರಣ ಮಲಿ ನಿಂತಾದ್ರೆ ನಾನಾ ನಮೂನಿ ಕಲ್ಪನೆಗಳು ಬರ್ತವೆ. ಅದು ಮಾಡಿ ಬಿಡುವಾಗ ನಮ್ಮ ಕಲ್ಪನಾರಹಿತ ಇರುವಿನ ಸ್ಥಿತಿ ಒಳಗೆ ನಮ್ಗೆ ನಿಲ್ಲಿಸ್ಬಿಡುವಲ್ಲ ವಾಸನೆಗಳು. ಅದಕ್ಕೆ ವಾಸನೆ ಇರಿಸದೆ ಅಂದರೆ ವಾಸನೆಯವನ್ನ ನಾಶ ಹುಟ್ಟು ಹಾಕೋನೆಲ್ಲ ವಾಸನೆಗಳನ್ನ ನಾಶ ಮಾಡಬೇಕು. ಯಾಕಂದ್ರೆ ವಿಚಾರ ಮಾಡದ ಹೊರತು ನೀ ಹಠದಿಂದ ವಾಸನಾದಿಗಳ ನಾಶ ಆಗೋದಿಲ್ಲ. ಪ್ರಾಣಾಯಾಮ ಮಾಡೋದ್ರಿಂದ ಅದು ಹೋಗುದಿಲ್ಲ. ಅವು ಎಲ್ಲಿ ಮಟ್ಟ ಬಿಗಿಡಿರುತ್ತೆ ಅಲ್ಲಿ ಮಟ್ಟ ಹಂಗೆ ಒಳಗಿರ್ತಾವೆ. ಮತ್ತೆ ಅವು ಕುಡಿದೇಳ್ತಾವೆ. ಮತ್ತೆ ನಿನ್ನ ತಲೆ ಕೆಳಗೆ ಮಾಡ್ತಾವೆ. ಅದಕ್ಕೆ ವಾಸನಾ ಪೂರ್ಣ ನಾಶ ಆಗುವವರೆಗೂ ನಮ್ಗೆ ಅದು ಅನುಭವ ಬರೋದು. ಕಲ್ಪನಾರಹಿತ ಇರುವಿನ ಅನುಭವ ನಿಚ್ಚಳವಾಗಿ ನಮಗಾಗಬೇಕಂದ್ರೆ ಪೂರ್ಣ ಯಾವುದೇ ಥರದ ವಾಸನೆಗಳು ಬಿಡಬಾರ್ದು.
ಪ್ರಜಾಹಾತಿ ಯದಾ ಕಾಮಾನ್ ಸರ್ವಾನ್ ಪಾತ್ರ ಮನೋಗತಾನ್ ಆತ್ಮನೇವ ಆತ್ಮನ ತುಷ್ಟ ಸ್ಥಿತಪ್ರಜ್ಞೋಚ್ಯತೆ. ಅದರಲ್ಲಿ ಆನಂದದಲ್ಲಿ ಮನಸ್ಸನ್ನು ನಿಲ್ಲಿಸಲಿಕ್ಕೆ ಅವಾಗ ಉಂಟು ಎಲ್ಲ ಕಾಮನೆಗಳನ್ನು ಪೂರ್ಣ ಉಳಿಯೋದಂಗೆ ನಾಶ ಮಾಡ್ಕೊಂಡು ನಾವು ಇದು ಸಾಧ್ಯ ಇಲ್ಲ. ಅದಕ್ಕೆ ನಾಶ ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಈಗಿದ್ದ ಪ್ರಯತ್ನ ಮಾಡಕತ್ತಾರೆ ಇನ್ನೂ ಎಷ್ಟು ಜನ್ಮ ಹೋಗ್ತಾವ ಇವು ಅಂತಾರಪ್ಪ. ವಾಸನ ಹೋಗಿಲ್ರಿ, ಬೇಕಾದಂಗೆ ಹೇಳ್ತೇನೆ ಕೇಳ್ತೇನೆ ಎಲ್ಲ ಮಾಹಿತಿಯಾಗಿ ಚಂದ್ರ ವಾಸನ. ಜ್ಞಾನಿಗಳಲ್ಲಿ ಅದು ನಾಶ ಆಗಿರ್ತೈತಿ. ಬೇಕಾದಂಥ ಸಾಧಕ ಉನ್ನತ ಮಟ್ಟದ ಸಾಧಕರ ನಂತರ ಅಲ್ಲಿ ನಾಶ ಆಗಿರ್ತದೆ. ಅವನು ತಲೆ ಕೆಳಗೆ ಮಾಡ್ತಾನೆ. ಅದಕ್ಕೆ ಬಹಳ ಎಚ್ಚರದಿಂದ ಇರಬೇಕು. ಅವ ಪೂರ್ಣ ಸಮಾಧಿ ಅಥವಾ ತುರ್ಯಾವಸ್ಥೆಯನ್ನು ಮುಂದುವರೆಗೂ ನಾವು ಬಹಳ ಎಚ್ಚರದಿಂದ ಇರಬೇಕು ನೋಡ್ಕೊ ಅಂದಿರಬೇಕು. ಅದೇ ನಗರ ಬಗರ ಕೆಲಸ ಅಲ್ಲ. ವಿಶೇಷವಾಗಿ ಅದಕ್ಕೆ ಪ್ರಯತ್ನ ಮಾಡಿದಾಗ ಹಗಲುರುಳೆನ್ನದೆ ಪರಿಭಾವಿಸಿದೆ. ಇದ್ರ ಬಗ್ಗೆ ನಾವು ವಿಚಾರ ಎಚ್ಚರಾದ ಕೂಡಲೇ ಅದ ವಿಚಾರ ಕಾಣ್ತದೆ. ಎಡೆಬಿಡದೆ ಅಂದಾಗ ಏನಾರ ವಾಸನ ಕ್ರಿಯಾಗ್ತದೆ. ಈ ಅಭ್ಯಾಸ ಬಲದಿಂದ ವಾಸನೆಗಳಿಂದ ನಾಶ ಮಾಡಿಕೊಂಡಾಗ ಪೂರ್ಣ ಇರುವಿನ ಅನುಭವವನ್ನು ಮಾಡ್ಕೊಳ್ಳಿಕ್ಕೆ ನಮಗೆ ಸಾಧ್ಯ. ಅವಾಗ ಎಲ್ಲ ನಮೂನಿ ತಾಪತ್ರಗಳಿಂದ ಬಿಡುಗಡೆ ಆಗಕ್ಕೆ. ಅದಕ್ಕೆ ಇದು ಕಠಿಣ ಆಗೈತೆ, ಅಂದಲೇ ಬಾಕಿ ಉಳಿದೈತಿ. ಕೇಳುವಾಗ ಅಷ್ಟು ಮಾತಾಡ್ತೇವಿ, ಉಳ್ಕಿ ಟೈಮ್ನಾಗ ಅದು ವಿಚಾರ ಬರುದಿಲ್ಲ ನಮ್ಗೆ. ಬೇಕಾದಂಥ ಪ್ರವಚನ ಮಾಡ್ತಾನಂದ್ರೆ ಸುಧಾ ಹೇಳುವಾಗ ಕೇಳುವಾಗ ಅಷ್ಟ ಮುಂದ ಬಿಟ್ಟ ಮ್ಯಾಗ ಮತ್ತೆ ಬೇರೆನೇ ಇರ್ತದೆ. ವಿಷಯದ ವಾಸನ ಏನಿರ್ತಾವ ಅವ ವಿಚಾರಗಳು ಅದರ ಕಣ್ಣು ನಿಂತಿರ್ತಾರೆ. ಅದ ಭೂಮಿನಾಗ ಇರ್ತಾನೆ ಹೊರತು ಇದು ಬೇಕಲ್ಲ, ಇದನ್ನು ಹೊಂದಬೇಕನ್ನುವಂಥ ಉತ್ಕಟ ಇಚ್ಛಾ ಇದಾವ. ಇದಕ್ಕೆ ಪ್ರಯತ್ನ ಮಾಡ್ತಾನೆ. ಯಾರಿಗೈತಿ ಮುಕ್ತಿ ಇಚ್ಛಾ, ಈ ದುಃಖದಿಂದ ಬಿಡುಗಡೆ ಆಗಬೇಕು ಉತ್ಕಟ ಇಚ್ಛಾ ಯಾವಾಗ ಇರ್ತೈತಿ ಅವ ನಿರಂತರವಾಗಿ ಇದರ ಅಭ್ಯಾಸವನ್ನು ಮಾಡ್ತೀವಿ. ಅದು ಬರುವುದು ಬಹಳ ಕಠಿಣ. ನಮಗೆ ಮುಮುಕ್ಷತ್ವ ಬರೋದಕ್ಕಿಂತ ಮೊದಲು ಮನುಷ್ಯತ್ವ ಬರಲಿ. ಅದ್ರ ಮೊದಲು ಸಾಮಾನ್ಯ ಪೂಜೆ ಮಾಡಕ್ಕೆ ಬಂದಾಗ ಇದು ಬರ್ತೈತೆ ಅಂದ್ರಲ್ಲ, ಮನುಷ್ಯರಂತಾರೆ ಅವ್ರಿಗೆ ಇನ್ನೊಬ್ಬರಿಗೆ ಕೆಡಕಾಗದಂಗೆ ಅಹಿಂಸಾದಿಂದ ನಡ್ಕೊಳಕ್ ಕಲ್ಕೋ. ಮನುಷ್ಯತ್ವ ಬರಲಿ, ಇನ್ನೊಬ್ಬರಿಗೆ ಹಿಂಸಾ ಕೊಡಕ್ಕೆ ಹೋಗ್ಬೇಡ, ಇನ್ನೊಬ್ಬರಿಗೆ ಇಂಥ ಮಾಡಕ್ಕೆ ಕಲಿ. ಅವಕ್ಕೆ ಮನುಷ್ಯ ಅಂತಾರೆ, ಅದಕ್ಕೆ ಮಾನವೀಯತೆ ಅಂತಾರೆ. ಅದನ್ನು ನಾವು ಮಾಡಲಿಲ್ಲ ಅಂದ್ರೆ, ಆ ಪೂಜೆ ನಾವು ಮಾಡಲಿಲ್ಲ ಅಂದ್ರೆ ಇದನ್ನು ಮಾಡಕ್ಕೆ ಹೋಗ್ಬೇಕು. ಈ ವಿಶೇಷ ಪೂಜೆ ಅಂತಃಕರಣ ಪರಿಶುದ್ಧಿ ಆಕೈತಿ. ಅದನ್ನು ಮಾಡೋದ್ರಿಂದ ನಿನಗೆ ಇಚ್ಛಿತ ಫಲಗಳು ಸಿಗ್ತಾವ. ಇನ್ನೊಬ್ಬರಿಗೆ ಹಿತ ಮಾಡೋದ್ರಿಂದ ಅನುಭವಗಳು ಇದ್ದು ತೋರ್ಸ್ಯಾರ. ಸ್ವಾರ್ಥವನ್ನು ಬದುಕಿಟ್ಟು ಇನ್ನೊಬ್ಬರಿಗೆ ಹಿತವನ್ನು ಉಂಟು ಮಾಡ ಅವ್ರ ಸ್ವಭಾವನ ಜನ್ಮಾಂತರದಿಂದ ಅದನ್ನು ಮಾಡ್ಯಾರ. ಅವರು ಎಷ್ಟು ಮಂದಿಗೆ ಹಿತ ಮಾಡ್ಯಾರ ಲೆಕ್ಕಿಲ್ಲ. ಮಹಾತ್ಮರು ಇದ್ರ ಇಚ್ಛಾ ಆದವ, ಈ ಸ್ಥಿತಿಯನ್ನು ಪಡೆದವ ಜಗತ್ತಿಗೆ ಎಷ್ಟು ಹಿತ ಮಾಡ್ಯಾನ. ಜನರಿಗೆ ಗೊತ್ತಿಲ್ಲಂಗೆ ಜಗತ್ತಿಗೆ ಗೊತ್ತಿಲ್ಲಂಗೆ ಆಗ್ತದೆ. ಜ್ಞಾನಿ ಮಾನವನಿಗೆ ಮಾಡುವಂಥ ಕಲ್ಯಾಣ ಜಗತ್ತಿಗೆ ಗೊತ್ತಿಲ್ಲಂಗೆ ನಡೀತಿರ್ತೈತಿ. ಅವನಷ್ಟು ಕಲ್ಯಾಣ ಜಗತ್ತಿಗೆ ಯಾರಿಂದನೂ ಆಗುದು. ಸಾಮಾನ್ಯ ಜನರಿಗೆ ಅದು ಗೊತ್ತಾಗುದು. ತಿಳಿಯುವುದೇ ಶಿವಶರಣರ ಮಹಿಮೆ ಪರಿಪರಿ ಪಾಪದ ನರಕುರಿಗಳಿಗೆ ಏನು ಗೊತ್ತಾಗೈತೆ. ಮಸೀದಿಗೆ ಮರಿ ಇಟ್ಕೊಂಡು ತಂದಿರ್ಬೇಕು. ಅದಕ್ಕಾಗಿ ನೀನು ಆ ಸ್ಥಿತಿ ಈಗಿತ್ತ ಇನ್ನೊಬ್ಬರಿಗೆ ಹಿತ ಮಾಡಕ್ಕೆ ನಿನಗೆ ಎಷ್ಟೇ ತ್ರಾಸಾಗಿ ಇನ್ನೊಬ್ಬರು ಹೇಳಿ ಗಿಡ ಕೊಟ್ಟರು ಹೊಳ್ಳಿ ನೀನು ಗಿಡ ಕೊಡಕ್ಕೆ ಹೋಗ್ಬಿಡ, ಉಪಕಾರ ಮಾಡಕ್ಕೆ. ನಿನ್ನೆ ಪುಣ್ಯದ ಹೊತ್ತು ಯಾಕೈತಿ ಈ ದಾರಿಗೆ ಒಂದು ಹಸ್ತೈತಿ ಅಂತ ಪುಣ್ಯದ ಬಂಡವಾಳ ಇಲ್ಲದಕ್ಕೆ ಹೊಳಿಬೋದು. ರೊಕ್ಕ ಇದ್ದಾಗ ಎಲ್ಲ ಸಿಗ್ತಾವ ಪ್ಯಾಟರ್ನ್ ಸಮಾನ. ಹಂಗೆ ಪುಣ್ಯ ಇದ್ದಾಗ ಇದೆಲ್ಲ ನಮ್ಗೆ ದೊರಿತೈತಿ. ವಿಚಾರಗಳು ಉದಯಕ್ಕೆ ವಿವೇಕ ನಮ್ಮಲ್ಲಿ ಜಾಗೃತ ಆಕೈತಿ. ಅಂತ ಸತ್ಸಂಗ ಸಿಗ್ತೈತಿ, ವೈರಾಗ್ಯ ದೋಷ ದರ್ಶನ ಆಕೈತಿ. ಅವಾಗ ನಿಜದ ಎಚ್ಚರಿಕೆಯನ್ನು ಹೊಂದ್ಕೊಳ್ಳಿಕ್ಕೆ ಸಾಧ್ಯ ಐತಿ. ಅದಕ್ಕೆ ಸಾಧನೀಭೂತವಾದಂಥ ಕ್ರಮದ ತೊಡಗಿ ಪೂರ್ಣ ನಮ್ಗೆ ಆ ಸ್ಥಿತಿ ಮುಂದಾಗಲಿಕ್ಕೂ ಈ ಪೂಜಾರ ಹೇಳಿರಿ. ಇನ್ನೊಬ್ಬರಿಗೆ ಪೀಡಾ ಕೊಡೋದು ಬಿಡೋದು ಬಾಯಿ. ವಿಷಯದ ಆಶೆ ನಾವು ಪೀಡಾ ಕೊಡಕತ್ತದ. ವಿಷಯದ ಆಶೆ ಕಡಿಮೆ ಮಾಡೋದ್ರಿಂದ ಇನ್ನೊಬ್ಬರಿಗೆ ಪೀಡಾ ಕೊಡೋ ಪ್ರಸಂಗನ ಬರುವುದಿಲ್ಲ. ಈ ವಿಷಯ ಚಿಂತನೆ ಮಾಡೋದ್ರಿಂದ, ಬಾಳೆ ಚಿಂತನೆ ಮಾಡೋದ್ರಿಂದ ಇವೆಲ್ಲ ಪೀಡಾ ಕೊಡಕ್ಕೆ ಬರ್ತಾವೆ. ಈ ಆತ್ಮಚಿಂತನದ ತೊಡಗಿ ನಾವು ಇನ್ನೊಬ್ರಿಗೆ ಪೀಡಾ ಕೊಡೋ ಪ್ರಸಂಗನ ಬರುವುದು, ಇನ್ನೊಬ್ಬರಿಗೆ ಉಸಾವರಿಗೆ ಹೋಗೋ ಪ್ರಸಂಗನ ಬರುವುದಿಲ್ಲ. ನನಗೂ ಹಿತ ಆಗಬೇಕು, ಇನ್ನೊಬ್ಬರಿಗೆ ಹಿತ ಆಗಬೇಕು ಅಂತ ಮಾರ್ಗ ಯಾವುದು ಅಂದ್ರೆ ಬ್ರಹ್ಮಚಿಂತನ, ಆತ್ಮಚಿಂತನ ಒಂದೇ. ಬರೇ ವಿಷಯ ಚಿಂತನದೊಳಗೆ ಕಾಲ ಸತ್ವಾದ್ರೆ ಅದಕ್ಕೆ ಗೊತ್ತಿಲ್ಲ ಏನು ಲಾಭ ಮಾಡ್ತದೆ. ಎಲ್ಲ ಪಾಪ ಸಂಗ್ರಹ ಆತಿ. ಹಿಂದಿನ ಜನ್ಮಗಳು ಮತ್ತೆ ಬರ್ತಾವೆ ಪಾಪಾನುಗುಣದಿಂದ ಅಂತ ಹೇಳಿರಲ್ಲ. ಎಂತೆಂಥ ಜನ್ಮಗಳು ಬರ್ತಾವೆ, ಅವನ್ನೆಲ್ಲ ಅನುಭವಿಸ್ಬೇಕ. ಎಲ್ಲ ತಾಪತ್ರಯಗಳನ್ನು ನಾವು ಅನುಭವಿಸ್ಬೇಕು. ಜ್ಞಾನ ಮಾಡ್ಕೊಳ್ಳೋದೇ ಹೊರತು ನಾವು ಈ ಹುಟ್ಟು ಸಾವುಗಳಿಂದ ನಮಗೆ ಬಿಡುಗಡೆ ಆಗುತ್ತೆ. ಹುಟ್ಟು ಸಾವುಗಳಿಂದ ಬಿಡುಗಡೆ ಆಗೋ ಮಟ್ಟ ನಮ್ಮ ತಾಪತ್ರಯ ತಪ್ಪು. ಪುನರಪಿ ಜನನ, ಪುನರಪಿ ಮರಣ, ಇದು ಒಂದೇ. ಇದಕ್ಕೆ ಬಿಡುಗಡೆ ಆಗಲಿ. ಈ ಮಾರ್ಗವನ್ನು ಎಲ್ಲಿ ನಾವು ಹುಡುಕಾಡಬೇಕು? ಜಗತ್ತೆಲ್ಲ ಅಡ್ಡಾಡಿ ಇದರಿಂದ ತಪ್ಪಿಸ್ಕೊಳ್ಳೋಕೆ ಏಕೈಕ ಸಾಧನ ಅಂದ್ರೆ ನಿಮ್ಮ ನಿಜ ಸ್ವರೂಪದ ಜ್ಞಾನವನ್ನು ಮಾಡ್ತಾರೆ. ಇದಕ್ಕೆ ಮಾಡಿಕೊಳ್ಳಿಕ್ಕೆ ಸಾಧನ ಅಂದ್ರೆ ನಿತ್ಯ ಶ್ರವಣ ಮನನ ನಿತ್ಯ ಜ್ಞಾನದ ಅಭ್ಯಾಸಗಳು. ಎಲ್ಲ ಮಹಾತ್ಮರು ಇದು ಅಜ್ಞಾನವನ್ನು ಕಳ್ಕೊಂಡದ್ದು ಇದರಿಂದನೇ ಕಳ್ಕೊಂಡದ್ದು. ನಿತ್ಯ ತಮ್ಮ ಇರುವಿನ ಬಗ್ಗೆ ಶ್ರವಣ ಮನನ ನಿಷೇಧಾಸನದ ಅಭ್ಯಾಸ ನಿರಂತರ ಮಾಡಿ ಈ ಅಜ್ಞಾನವನ್ನು ಕಳ್ಕೊಂಡ ದುಃಖದಿಂದ ಅವರು ಬಿಡುಗಡೆ ಹೊಂದಿದರು. ಅವರು ತಾವು ಹೊಂದಿದ ಸ್ಥಿತಿಯನ್ನು ಇನ್ನುಳಿದ ಜೀವಿಗಳು ಹೊಂದಿದೆ ಅಂತ ಕಳ್ಕೊಂಡಿದ್ದ
ಅದನ್ನು ಬೋಧ ಮಾಡ್ಕೊತ ಬಂದಾರೆ. ಅನೇಕ ಮಹಾತ್ಮ ಶರೀರ ಉಪಕಾರ ಆಗಲಿ ಜಗತ್ತಿಗೆ ಉಪಯೋಗ ಆಕೈತಿಪ್ಪ ಇದು, ಇಂಥ ಮಾರ್ಗದರ್ಶನ ಇಂಥ ಕಲ್ಯಾಣ ಆಕೈತಿಲ್ಲ, ಜನರಿಗೆ ಎಷ್ಟು ಉಪಯೋಗ ಬರುವಂಥದ್ದನ್ನು ಮಾಡಿ ಯಾರು ಹೇಳ್ಬೇಕು ನಮ್ಗೆ ಎಚ್ಚರ ಕೊಡೋರು ಯಾರು? ಅಜ್ಞಾನದೊಳಗೆ ಬಿದ್ದು ಹೊಳ್ಯಾಡ್ತೀವಿ ಮತ್ತು ವ್ಯಾಮೋಹದಾಗ ದಿನ ಹೇಳೋದು ಕೇಳೋದು ಮಾಡಿದ್ರೆ ನಾವು ವ್ಯಾಮೋಹ ಹೋಗೋಲ್ಲ. ನಾವು ಯಾವಾಗಾರ ಒಂದಿನ ಬರ್ತದೆ ಬರುದಿಲ್ಲ. ಅದಕ್ಕೆ ನಾವು ಇದನ್ನು ಬಿಡಬೇಡ, ಶಾಶ್ವತ ನಮ್ಮ ವ್ಯವಹಾರ ಮಾಡಿ ಬಿಡಬೇಡ ಅಂತ ಅದನ್ನೇನು ಬಿಡಂತ ಹೇಳಿಲ್ಲ ಅವರು. ನಮ್ಮ ಶಾರೀರಿಕ ಏನೈತಲ್ಲ ಶರೀರ ಚೇತಾದ ಸಂಬಂಧ ಏನು ಮಾಡೋದು ಮಾಡಿ ಪ್ರಾಮಾಣಿಕತನದಿಂದ ಯಾವ ಜೀವಿಗೂ ತೊಂದರೆ ಆಗದಂಗೆ ಇನ್ನು ಶರೀರ ಚೇತಾಂತ ವ್ಯವಹಾರ ಮಾಡ್ಕೋ. ಇದಕ್ಕೆ ಮಹತ್ವ ಕೊಡು, ಅದು ಗೌಣ, ಇದು ಮಹತ್ವ, ಇದಕ್ಕೆ ಬಹಳ ಮಹತ್ವ ಕೊಡ್ಬೇಕಾಗ ಅಂದ್ರೆ ಉಳಿದೈತಿ. ಎದಕ್ಕೆ ನಾವು ಮಹತ್ವ ಕೊಡಿದೈತಿ ಅದು ನಮಗೆ ಉಳಿದೈತಿ. ಬರೀ ಶರೀರ ಚೇತಾಂತ ಜನ್ಮಾಂತರ ಮಾಡ್ಕೊಂತ ಬರ್ತೈತಿ. ಇದನ್ನ ಏನಾರ ಮಾಡಿ ನೀ ಯಾರು, ನಿನ್ನ ಸ್ವರೂಪ ಹೆಂಗೈತಿ ಅನ್ನೋದ್ರ ಬಗ್ಗೆ ಈ ವಿಚಾರಗಳನ್ನ ಏನಾರ ಒಮ್ಮೆ ನೀನು ನೆನಪು ಬಂದೈತೆ. ಇದು ಬಂದೇ ಇಲ್ಲ, ನಮ್ಗೆ ಜನದಾಗ ಬಂದಿಲ್ಲ. ಏನೋ ಮಹಾತ್ಮರ ಈ ಭಾಗದಾಗ ಅಡ್ಡಾಡಿ ಹೋಗ್ಯಾರ, ಇದು ಗಾಳಿ ಬಡದೈತಿ ನಮಗೇನೋ. ಆವದಕ್ಕೆ ನಾವು ಅದು ಸ್ವಲ್ಪ ನೀ ಅದ್ರ ಕಡೆ ಲಕ್ಷ ಕೊಡ, ದೊಡ್ಡ ಲಾಭ ಐತೆ ಅಂತ ಹೇಳ್ಯಾರ. ಸ್ವಲ್ಪ ಯಾಕೆ ಬಂದಾಗ ಅಧ್ಯಾತ್ಮದ ಕಡೆ ನೀ ಲಕ್ಷ ಕೊಟ್ಟೆ ಅಂದ್ರೆ ನಿಮಗೆ ದೊಡ್ಡ ಲಾಭ ಐತಿ. ಈಗ ಗೊತ್ತಾಗೋದಿಲ್ಲ, ನಿಮ್ಗೆ ಮುಂದೆ ಗೊತ್ತಾಗೈತೆ ಅಂತಿದ್ರಪ್ಪ. ಈಗ ನೀವು ನಿದ್ದೆ ಹೊಡಿತಿದ್ದು ನಿಮ್ಗೆ ಗೊತ್ತಾಗೋಲ್ಲ ಅಂತಿದ್ರೆ ನಮ್ಗೆ ಅವ್ರು ತೂಗಿಸ್ಕೊಂಡು ಈಗ ಗೊತ್ತಾಗೋದಿಲ್ಲ, ನಿಮ್ಗೆ ಮುಂದೆ ಗೊತ್ತಾಗೈತಿ. ಕ್ರಮೇಣ ಅದು ಪ್ರಗತಿ ಹಾಕುವಂತ ಹೋಗ್ಬೇಕು. ಏನು ಅದಕ್ಕೆ ಒಮ್ಮಿಗೆ ಹೇಳಿದಾಕ್ಷಣ ಕೇಳಿದಾಗ ಯಾಕೆ ಜನ್ಮಾಂತರದ ವಾಸನೆಗಳು ನಮ್ಮಲ್ಲಿ ಬೇರ್ಬೇಕು. ಅವನ್ನೆಲ್ಲ ಹೊಡೆದು ಹಾಕ್ಬೇಕಂದ್ರೆ ಇದರ ಅಭ್ಯಾಸ ನಾವು ಬಲತಾಗ ಅವೆಲ್ಲ ಕಡಿಬೇಕು ಅಂತ ಹೋಗ್ತಾವ. ಅದಕ್ಕೆ ಈ ಜನ್ಮದಾಗ ಒಮ್ಮಿಗೆ ಆ ಸ್ಥಿತಿ ಹೊಂದುವುದಂತಂದ್ರೆ ಹಿಂದಿನ ಜನ್ಮದಾಗ ಸಾಕಷ್ಟು ನಾವು ಅಭ್ಯಾಸ ಮಾಡ್ಯಾನಂತ ತಿಳ್ಕೋಬೇಕು. ಇಲ್ಲ ಒಮ್ಮಿಗೆ ಅದು ಹತ್ತುವುದಿಲ್ಲ, ಕೇಳಿದಾಕ್ಷಣ ಆಗೋ ಕೆಲಸನೂ ಅಲ್ಲದು. ಅದಕ್ಕೆ ನಾವು ಸಾಧನದೊಳಗೆ ತೊಡಗು, ಮೇಲೆ ಇಂಥ ಸತ್ಸಂಗದೊಳಗೆ ತೊಡಗಿ ಇಂಥ ವಿಚಾರಗಳನ್ನು ನಾವು ಕೇಳುವಂತಹ ಆ ಅಭ್ಯಾಸವನ್ನು ನಾವು ಮಾಡಬೇಕಾಗ್ತದೆ. ಮನುಷ್ಯನ ಜನ್ಮಕ್ಕೆ ಬಂದ ಮೇಲೆ ಮಾಡುವಂಥ ಕೆಲಸ ಇದೆ. ನಮ್ಮ ಜನ್ಮ ಆಯುಷ್ಯದೊಳಗೆ ನಮ್ಮ ಸಾರ್ಥಕ ಮಾಡ್ಕೊಂಡಂತಹ ವೇಳೆ ಇದೆ. ಹುಡುಕಿದೆಲ್ಲ ವೇಳೆ ಏನೈತೆಲ್ಲ ಶರೀರ ಚೇತಾರ್ಥಕ್ಕೋಸ್ಕರ ಮಾಡೋದು, ಅದು ನಡೆದೈತಿ. ಅದ್ರ ಬಗ್ಗೆ ಏನು ಮಾಡೋದು, ಅದು ವೇಳೆ ವ್ಯರ್ಥ. ಇದ್ರೊಳಗೆ ಹೆಚ್ಚು ವೇಳೆ ಕಳೀತು. ಜನ್ಮಾಂತರ ಮಾಡ್ಕೊಂತ ಹೋಗುತ್ತೆ. ಅದನ್ನೆಲ್ಲ ಬಾಳೆ ಮಾಡೋದು, ವಿಶೇಷಕರ ವಿಷಯ ಭೋಗ ಮಾಡೋದು ಅದೇನು ಹೊಸದಲ್ಲ. ಅದನ್ನು ಮಾಡಿದ್ದನ್ನ ಮಾಡೋದು, ಉಂಡುದನ್ನ ಉಣ್ಣೋದು, ನೋಡಿದ್ದ ನೋಡುದು. ಏನು ಮಾಡಿದೆ ಹೇಳಿ? ಉಣ್ಣುತ್ತನೆ ಮಗಳೇ ಉಣ್ಣುತ್ತಾ ಮೇಳೈಸುತ್ತದನೆ ಮೇಳೈಸುತ್ತ ನೂತನಂ ಇದರೊಳಗೆ ಕಾಣೆ. ಹೊಸಾದ ಏನೈತಿದ್ರಾಗ ಅವ ಇಂದ್ರಿಯಗಳು, ಅವ ವಿಷಯಗಳು. ಅದನ್ನು ಮಾಡಿ ಏನು ಹೊಂದಿ ಮುಂಜಾನೆ ಸನ್ನಿಮಠ ಧನವನ್ನು ಹೊಂದಿದೆ. ಇಷ್ಟು ಎಚ್ಚರಿಕೆಗಳನ್ನು ಕಳೆದಿ ಯಾವ ಎಚ್ಚರಿಕೆ ಆರಾಮಿರಾಗ ಉಪಯೋಗ ಮಾಡ್ಕೊಂಡಿರಿ, ಸಂತಾನದಾಗ ಉಪಯೋಗ ಮಾಡ್ಕೊಂಡು ಇನ್ನು ನಿಜವಾಗಿ ದುಃಖದಿಂದ ಬಿಡುಗಡೆ ಆಗಲಿಕ್ಕೆ ನಿನ್ನ ಆಯುಷ್ಯದ ಎಚ್ಚರಿಕೆ ಎಷ್ಟು ಬರ್ತಾವ ಅವನ್ನ ಉಪಯೋಗ ಮಾಡ್ಕೊಳ್ಳಿ. ಉಳಿದಿದ್ದು ಏನದವಲ್ಲ ಅದ್ರ ಲಾಭ ಮಾಡ್ಕೊಳ್ಳಿ. ಇಷ್ಟು ದಿನ ಅದಾಗಬೇಕು ಗೊತ್ತಾಗಲ್ಲ, ಇನ್ನು ಮ್ಯಾಗಾರ ಗೊತ್ತಾಗ್ತಿಲ್ಲ. ಇನ್ನು ಎಚ್ಚರ ಆದ್ಮೇಲೆ ನಾವು ಏನು ಮಾಡಬೇಕು, ಕರ್ತವ್ಯ ಏನು ನಾವು ಮಾಡುವಂಥದ್ದು? ಬ್ರಹ್ಮಚಿಂತನ ಒಂದೇ ನಮ್ಮ ಕರ್ತವ್ಯ, ಆತ್ಮಚಿಂತನ ಒಂದೇ ನಮ್ಮ ಕರ್ತವ್ಯ. ಉಳಿದಿದ್ದು ಯಾವುದೂ ನಮ್ಮ ಕರ್ತವ್ಯ ಅಲ್ಲ ಅಂತ ವೇದಗಳು ಅದನ್ನ ಸಾತಾವ. ಅವಾಗಿಂದ ಹೇಳ್ಕೊತ ಬಂದರೆ ಯಾರು ಎಲ್ಲೋ ಒಬ್ಬರು ಎಚ್ಚರ ಆಗವರು. ಕೋಟಿ ಜನಗಳಲ್ಲಿ ಒಬ್ಬ ಸಾವು ಬರುವವರೆಗೂ, ನಿದ್ದೆ ಬರುವವರೆಗೂ ಆತ್ಮಚಿಂತನೆಯನ್ನು ಬಿಟ್ಟು ಅನ್ಯ ಚಿಂತನೆಯನ್ನು ಮಾಡಬಾರ್ದು. ಅಂದ್ರೆ ಏನಾರ ಇದನ್ನು ನೆನಪಿನ ಉಳಿದಿದೆ. ನಮಗದು ಮರುವಾಗಿ ಬಿಡ್ತೈತಿ. ಅಂಥ ಪರಿಸರ ಕೂಡಿಬಿಡ್ತೇವಿ, ಅಂಥವ್ರು ಮಾತಾಡೋರು ಕೂಡಿಬಿಡ್ತಾರೆ. ಅವ್ರ ಮಾತಿನಿಂದ ಮಾತು ಮರುವಾಗಿ ಬಿಡ್ತೈತಿ, ಮರಿಸಿಬಿಡ್ತಾರೆ ಅವ್ರು. ಇಬ್ಬರು ಕೂಡಿದವ್ರು ಏನು ಚಲೋ ಆಕೈತಿ, ಬರೀ ಹೊರಗಿನ ಸುದ್ದಿ. ನಮ್ಮ ಚಿಂತೆ ಚಲೋ ಆಕೈತಿ, ಎಳೆದು ಬಿಡ್ತೈತೆ, ಅರ್ಥ ಹೋಗ್ಬಿಡ್ತೈತೆ ಜಗತ್ತಿನ ಸುದ್ದಿ. ಮತ್ ಬಿಡ್ತೈತಿ, ಅಜ್ಞಾನದೊಳಗೆ ಬಿದ್ದು ಬಿಡ್ತಾನೆ, ಅವರಂಗನ ಆಯ್ತು. ಅದಕ್ಕೆ ಆ ಶಳು ಬಾಳತಿ ಬಾಳ ಎತ್ತರಬೇಕು. ನಮ್ಮಲ್ಲಿ ಆ ಸ್ವಂತ ವಿಚಾರ ಇತ್ತಂದ್ರೆ ಬೇಕಾದವ್ರನ್ನು ಬಂದ್ರೆ ನಾವು ಭೇಟಿಯಾದ್ರೂ ನಮ್ಮ ಗತ್ತಿನಾಗಿರಕ್ಕೆ ಕಲಿಬೇಕೈತಿ. ನೀ ಬಾಳೆದ ಗತ್ತಿನಾಗಿರ್ತಿಲ್ಲ, ಮಂದಿ ಕೂಡ ಮಾತಾಡ್ತೀನಿ, ನಿನ್ನ ಗತ್ತಿನಾಗಿರ್ತಿಲ್ಲ ಒಳಗೆ ಆತ್ಮ. ಹಂಗೆ ನಾವು ಈ ಗತ್ತಿನಾಗಿರುವ ಅಭ್ಯಾಸ ಇದು ಬರಬೇಕಾದ್ರೆ ಭಾಳ ದಿನದ ಅಭ್ಯಾಸ ಬೇಕಿರುತ್ತೆ. ಜನ್ಮಾಂತರ ಅಭ್ಯಾಸ ಇದ್ರೆ ಈ ಗತ್ತು ಬರ್ತೈತಿ. ಕಂಡವರೆಲ್ಲರಿಗೂ ಓಲೈಸಿ ಇರ್ತಾರೆ. ಯಾರು ಹೆಂಗಿದ್ರೆ ನಮ್ಮ ಗತ್ತಿನ ನಾವು ಇರುವುದಂದ್ರೆ ಭಾಳ ದಿನದ ಅಭ್ಯಾಸ ಮಾಡಿದಾಗ ಬರ್ತೈತಿ. ಇಲ್ಲ ಅವ್ರಂಗನ ಆಗಿಬಿಡ್ತೇವೆ ನಾವು, ಕಡೆಯಲಿಕ್ಕೆ ಅವ್ರಂಗ ಆಗಿಬಿಡ್ತೇವೆ. ಸಂಘದಿಂದ ಎಂಥ ಸಂಘ ಬಿಡ್ತೈತಿ ಅಂಥ ಪರಿವರ್ತನೆ ಆಗಿಬಿಡ್ತೈತಿ ನಮ್ಗೆ. ಹಂಗಾಗದಂಗೆ ಇರ್ಬೇಕಂದ್ರೆ ನಮ್ಮಲ್ಲಿ ವಿವೇಕ, ಸ್ವಂತ ಬಂಡವಾಳ ಬೇಕು. ನಮ್ಗೆ ವಿಚಾರ ಜಾಗೃತಿ ಇರಬೇಕು. ಜಾಗೃತಿ ಇದ್ರೆ ನಾವು ಯಾರಂಗೂ ಆಗೋದಿಲ್ಲ. ಅವ್ರು ಕೂಡ ಅವ್ರಂಗ ಇದ್ರೆ ಮಾತ್ರ ಅವ್ನು ಬಿಟ್ಟುಬಿಳಿ ಆಗಿದ್ದಾಗ ಮತ್ತೆ ಸಟಕನೆ ಮತ್ತೆ ಬಿಡೋದು. ಎಷ್ಟು ವ್ಯವಹಾರ ಕೊಡ್ತೇವೆ ಕಷ್ಟ ಮಾಡ್ಕೊಂಡು ನಮ್ಮ ಕೆಲಸ ನಾವು ಮಾಡ್ಕೊಳ್ಬೇಕು. ನಿನ್ನ ಕೆಲಸ ಅಂದ್ರೆ ನಿನ್ನನ್ನು ನೀನು ತಿಳ್ಕೊಳ್ಳೋದು. ನೀನು ಯಾರು, ನಿನ್ನ ಸ್ವರೂಪ ಹೆಂಗೆ ಅನ್ನೋದು ಅನುಭವಗಳೇ ಹೆಂಗೆ ತಿಳ್ಕೊಂಡು ಉಳ್ಕೊಂಡ್ರು ಅದರಂತೆ ನಾವು ವಿಚಾರ ಮಾಡಿ ಆ ಸ್ಥಿತಿಯನ್ನು ಹೊಂದಲಿಕ್ಕೆ ಪ್ರಯತ್ನ ಮಾಡಬೇಕು. ಎಲ್ಲ ಒಳಗಿನ ಕೆಲಸ ಐತ್ರಿ, ಹೊರಗೆ ಏನು ಮಾಡೋ ಕೆಲಸ ಇಲ್ಲ. ಅದು ಶರೀರ ಬೇಕಾದ ಹೆಂಗಾರ ಇರುವಾಗ ಶರೀರ ನೀನು ಎಲ್ಲಿ ಬೇಕಾದ್ರೆ ಗುಡಿಸಲ್ದಾಗರ ಇರಲಿ, ಅಡುಮನೆಯಾಗರ ಪ್ರಾರಂಭ ಪ್ರಕಾರ ಎಲ್ಲಿ ಬೇಕಾರಲ್ಲೇ ಇರಲಿ. ಅದ್ರ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ಬೇಡ. ಶರೀರ ಪ್ರಾರಂಭದ ಬಗ್ಗೆ
ಅದು ಏನು ನಡುವಂಗೆ ನಡೀತೈತೆ ಪ್ರಾರಂಭಕ್ಕೆ ಅನುಸಾರವಾಗಿ ಅದ್ರ ಬಗ್ಗೆ ಎಳ್ಳಷ್ಟು ಚಿಂತೆ ಮಾಡಬೇಡ ಅಂತ ಹೇಳಿ ಅದು ಮಾಡಿದ್ದು ಏನೈತಲ್ಲ ಅದನ್ನ ಹೆಂಗೆ ಅದ್ರಾಗ ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಸುಮ್ಮನೆ ನಿನ್ನ ಕೆಲಸ ನೀವು ಮುನ್ನೋಡಿ ಮಾಡ್ಕೊಂಡಿದ್ದ ಕೆಲಸ ಅಮುಕ ಯಾಕೆ ಹುಟ್ಟಿ ಸುಮುಖ ವೇಳೆ ಹೋಗ್ತದೆ, ಟುಂಕಿ ಹೊಡಿ ವೇಳೆ ಸಮೀಪ ಬಂತು. ನೀ ಯಾವ ಜೀವರಾಶಿ ಭಾಳ ಮಂದಿ ಪ್ರಯತ್ನ ಮಾಡೋದಕ್ಕಾಗಿ ಇದರಿಂದ ಹೊಂದಬೇಕಂತ ಯಾವಾಗೂ ಆಗಿಲ್ಲ. ಅದರಿಂದ ನೀ ಯಾವ ಜೀವರಾಶಿ ಇದನ್ನು ಹೊಂದಕ್ಕಾಗೋದಿಲ್ಲ. ಮೊದಲು ನಿನ್ನ ನಿಜವನ್ನು ನೀ ತಿಳ್ಕೊ, ನೀನು ಬೇಕಾದದ್ದು ನಿನ್ನೊಳಗೈತಿ ನೋಡಿ ನಡ್ಕೋಬೇಕು ಅನ್ನುವಂಥ ಎಚ್ಚರಿಕೆಯನ್ನು ಮಾಡ್ತಾರೆ. ಅದನ್ನು ನಾವು ಅದನ್ನು ಅನುಕರಣ ಮಾಡಬೇಕಾಗಿತ್ತು. ಅದನ್ನು ಮಾಡದ ಹೊರತು ನಮಗೆ ಬೇರೆ ಗತಿನೇ ಇಲ್ಲ. ಬೇಕಾದಷ್ಟು ಜನ್ಮ ತಿರುಗು ಮತ್ತು ಇಲ್ಲಿಗೆ ಗೊತ್ತು. ಅದಕ್ಕೆ ಮೊದಲು ನಾವು ಈ ಎಲ್ಲ ಕೆಲಸ ಬಿಟ್ಟಾರೆ ಇದನ್ನು ನಾವು ನೀವೆಲ್ಲ ಮಾಡ್ಕೊಂಡು ಧನ್ಯರಾಗೋಣ ಅಂತೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ನಿಮ್ಮ ಬೆಂಗಳೂರು ಗ್ರಾಮದ ಎಲ್ಲ ಬೆಂಗಳೂರು ನಗರದ ಸದ್ಭಕ್ತ ಮಂಡಳಿಗಳಂತ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು